ರಾಧವೇಯ ಸಾಂಗ್ ಫಸ್ಟ್ ಆಫ್ ಆಲ್ ಇಟ್ಸ್ ಅ ಟಫ್ ಸಾಂಗ್. ತುಂಬ ಕಲ್ತಿದ್ದೀನಿ, ಪಿಚ್ಚು, ತಾಳ, ವಾಯ್ಸು ಎಲ್ಲ. ಒಬ್ರು ಮೆಂಟರ್ ಅಡಿಯಲ್ಲಿ ಎಷ್ಟು ಜನನ ಕೊಡ್ತಿದ್ರು? ಆನ್ಲೈನ್ ಇಂದ ಆಫ್ಲೈನ್ ಅಲ್ಲಿ ವೈಬ್, ಗುರುಗಳ ಮುಂದೆ ಅಲ್ಲಿ ಕೂತ್ಕೊಂಡು ಕಲಿಯುವಾಗ ಇರೋ ಫೀಲ್ ಆನ್ಲೈನ್ಗೆ ಅದು ಮ್ಯಾಚ್ ಆಗಲ್ಲ. ಇನ್ಸ್ಟಾಲ್ಲಿ ನಮ್ಮ ವಿಡಿಯೋಸ್ ಹಾಕ್ತಾರೆ, ಆಮೇಲೆ ಪೀಪಲ್ದು ವೋಟ್ಸು ಲೈಕ್ಸ್ ಮೇಲೆ ಮೆಗಾ ಆಡಿಷನ್ಗೆ ಹೋಗ್ತೀವಿ. ಆಮೇಲೆ ಅದರಿಂದ ಮೆಗಾ ಆಡಿಷನ್ ಸೆಲೆಕ್ಟ್ ಆದರೆ ಬೇರೆ ರೌಂಡ್ಸಿಗೆ ಹೋಗ್ತೀವಿ. ನಾವು ಸಾಂಗ್ ಕಲ್ತ್ಕೊಂಡು ಹೋಗ್ತೀವಿ, ಬಟ್ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ, ಅದನ್ನೆಲ್ಲ ಮಾಡಿ ಕೆಲವು ಸಲ ಲೈನ್ ಸಿಂಪಲ್ ಇದ್ರೆ ಅದಕ್ಕೆಲ್ಲ ಗಮಕ ಆ್ಯಡ್ ಮಾಡ್ತಿದ್ರು. ಏನು ಯಾವ ಫಾರ್ಮ್ ಸಾಂಗ್ಸ್ ನಿಮ್ಗೆ ತುಂಬ ಇಷ್ಟ ಆಗುತ್ತೆ? ಮೇನ್ಲಿ ಕ್ಲಾಸಿಕಲ್, ಕರ್ನಾಟಿಕ್ ಎಲ್ಲ ತುಂಬ ಇಷ್ಟ ನನ್ನ ಸಾಂಗ್. ಸರಿಗಮಪ ಇಂದ ತುಂಬ ಕಲ್ತಿದ್ದೀನಿ. ಎಸ್ಪೆಷಲಿ ಥ್ಯಾಂಕ್ಸ್ ಟು ಮೈ ಮೆಂಟರ್ ಹೇಮಂತ್ ಸರ್. ಅಂದರೆ ಡಯಟ್ ಅಂದರೆ ಆಚೆ ನೀರು ಕುಡಿಬಾರ್ದು, ಓನ್ಲಿ ಹಾಟ್ ವಾಟರ್, ಆಮೇಲೆ ನೋ ಐಸ್ ಕ್ರೀಮು, ಅಂದರೆ ಕೋಲ್ಡ್ ಥಿಂಗ್ಸ್ ಅವಾಯ್ಡೆಡು, ಅಂದರೆ ಆಯಿಲ್ ಐಟಮ್ಸ್ ಎಲ್ಲ ಮೇನ್ಲಿ ಗಂಟ್ಲಿಗೆ ಕ್ರ್ಯಾಕ್ ಎಲ್ಲ ಮಾಡುತ್ತೆ, ಆ ಥರ ಎಲ್ಲ ಡಯಟ್ ಫಾಲೋ ಮಾಡಬೇಕಿತ್ತು. ನಮಸ್ಕಾರ ವೀಕ್ಷಕರೇ, ನಾನು ರಂಜಿತಾ ಸಿದ್ದಕಟ್ಟೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸರಿಗಮಪ 21ರ ಸೀಸನ್ನ ನಾದಮಯಗೊಳಿಸಿ ಫಸ್ಟ್ ರನ್ನರ್ ಅಪ್ ಆದ ಪ್ರತಿಭೆ. ಸರಿಗಮಪ ಶೋದಲ್ಲಿ ಕರ್ನಾಟಕ ಸಂಗೀತ್, ರೆಟ್ರೋ, ಕ್ಲಾಸಿಕ್ ಹಾಡುಗಳ ಮೂಲಕ ಲಕ್ಷಾಂತರ ಸಂಗೀತ ಪ್ರಿಯರ ಮನಸ್ಸನ್ನಾಗಿದ್ದಿರುವ ಪುಟ್ಟ ಹುಡುಗಿ ಕರಾವಳಿ ಉಡುಪಿಯ ಬೆಡಗಿ ಆರಾಧ್ಯ ರಾವ್ ಹಾಗೂ ಅವರ ತಾಯಿ ಪೂರ್ಣಿಮಾ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹೇಗಿದ್ದೀರಾ ಆರಾಧ್ಯ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಓಹ್ ಸೂಪರ್. ಏನು ಮಾಡ್ಕೊಂಡಿದ್ದೀರಾ? ನಾನು ಕ್ರೈಸ್ಟಲ್ಲಿ 6th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಆಮೇಲೆ ಸಿಂಗಿಂಗಲ್ಲಿ ಜೂನಿಯರ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡಿದ್ದೀನಿ. ಹೇಗಿದೆ ಸಿಂಗರ್ ಲೈಫ್? ಚೆನ್ನಾಗಿದೆ, ಎಲ್ಲ ಫ್ಯಾನ್ ಬೇಸ್ ಎಲ್ಲ ಎಂಜಾಯ್ ಮಾಡ್ತಿದ್ದೀರಾ? ಹೌದೌದು. ಹೇಗೆ ನಿಮ್ಮ ಸಂಗೀತದ ಜರ್ನಿ ಶುರುವಾಯಿತು? ಅಂದರೆ ನಾನು 3 ವರ್ಷ ಇರುವಾಗ ನಮ್ಮಮ್ಮ ನಮ್ಮ ಅಣ್ಣನ ಸಂಗೀತ ಕ್ಲಾಸಿಗೆ ಹಾಕಿದ್ರು. ಆಗ ನಾನು ಜಸ್ಟ್ ಹೋದೆ ಅವನ ಜೊತೆ. ಅಲ್ಲಿ ನಾನು ಹೋಗಿ ಅಲ್ಲಿ ಮಲ್ಕೊಂಡಿದ್ದೆ. ಸೊ ಎವ್ರಿ ಕ್ಲಾಸ್ ನಾನು ಐ ಯೂಸ್ ಟು ಗೋ ದೇರ್ ಆ್ಯಂಡ್ ಸ್ಲೀಪ್, ಬಟ್ ಆಟೋಮೆಟಿಕ್ಲಿ ಅದು ಐ ಯೂಸ್ ಟು ಹಿಯರ್ ಎವ್ರಿ ಡೇ. ಸೊ ಮನೆಗೆ ಬಂದು ಐ ಯೂಸ್ ಟು ಸಿಂಗ್, ಅಂದರೆ ಎಲ್ಲ ಏನು ಕಲಿಸ್ತಾರೆ ಅದನ್ನು ಹಾಡ್ತಿದ್ದೆ. ಆಮೇಲೆ ಕರೆಕ್ಟಾಗಿ ನಾನು ಸಂಗೀತ ಜರ್ನಿ ಶುರು ಮಾಡಿದ್ದು 5 ವರ್ಷದಿಂದ ವಿದ್ವಾನ್ ವಿನಯ್ SR ಅವರೇ ನಿಮ್ಮ ಮೊದಲು ಗುರುಗಳ? ಅವ್ರ ಜೊತೆ ಮೊದಲು ಗುರುಗಳು ನಮ್ಮದು ಇದು ವೈಲಿನ್ ಅವ್ರದ್ದು ರೂಪಾ ರೇವತಿ ಅಂತ, ಅವ್ರು ನನ್ನ ಮೊದಲು ಗುರುಗಳು. ಆಮೇಲೆ ಸ್ವಲ್ಪ ಆಫ್ಲೈನ್ ಇನ್ನೂ ಚೆನ್ನಾಗೆಲ್ಲ ಕಲಿಬಹುದಂತ ವಿದ್ವಾನ್ ವಿನಯ್ SR ಅವರಿಂದ ಕಲಿಯಕ್ಕೆ ಶುರು ಮಾಡಿದ್ದೀನಿ. ವಿದ್ವಾನ್ ವಿನಯ್ ಅವ್ರ ಸರ್ ಹತ್ರ ಏನು ಕಲಿತ್ರಿ? ಅವರಿಂದ ಎಲ್ಲ ಕೃತಿ, ಕೀರ್ತನ, ದೇವರ ನಾಮ, ಅಂದರೆ ಬೇಸು, ಅಂದರೆ ಸರಳ ವರಸಲ ವರ್ಣಂಸ್ ಎಲ್ಲ ರೂಪರೇವತಿ ಮ್ಯಾಮಿಂದ ಆಯಿತು. ಬಟ್ ಎಲ್ಲ ದೇವರ ನಾಮ ಕೃತಿ ಎಲ್ಲ ವಿನಯ್ ಸರಿಂದ ಕಲಿಯಕ್ಕೆ ಶುರು ಮಾಡಿದೆ. ಈ ಸರಿಗಮಪಕ್ಕೆ ಶೋಗೆ ಬರ್ತೀರಾ, ಆ ಒಂದು ಜರ್ನಿ ಇದೆಯಲ್ಲ, ಅದು ಹೇಗೆ ಶುರುವಾಗುತ್ತೆ? ಅಂದರೆ ಹೇಗೆ ಸೆಲೆಕ್ಟ್ ಆಗ್ತೀರಾ? ಅಂದರೆ ಫಸ್ಟು 4 ರೌಂಡ್ಸ್ ಇರುತ್ತೆ ಮೆಗಾ ಆಡಿಷನ್ ಮುಂಚೆ. ಅಂದರೆ ಅದೆಲ್ಲ ಮೇನ್ಲಿ ಪೀಪಲ್ಸ್ ವೋಟ್ಸ್ ಎಲ್ಲ ಇರುತ್ತೆ. ಫಸ್ಟ್ 3 ರೌಂಡ್ಸು ಜಡ್ಜಸ್ ಎಲ್ಲ ಅಂದರೆ ಹಿಂಗೆ ಟೆಲಿವಿಷನ್ ಮೇಲೆ ಬರಲ್ಲ, ಬಟ್ ಅಂದರೆ ಒಳಗಡೆ ಎಲ್ಲ ರೌಂಡ್ಸ್ ಇರುತ್ತೆ. ಆಮೇಲೆ ಅದಾದಮೇಲೆ 4th ರೌಂಡ್ ಇನ್ಸ್ಟಾಲ್ಲಿ ನಮ್ಮ ವೀಡಿಯೋಸ್ ಹಾಕ್ತಾರೆ. ಆಮೇಲೆ ಪೀಪಲ್ದು ವೋಟ್ಸು ಲೈಕ್ಸ್ ಮೇಲೆ ಮೆಗಾ ಆಡಿಷನ್ಗೆ ಹೋಗ್ತೀವಿ. ಆಮೇಲೆ ಅದರಿಂದ ಮೆಗಾ ಆಡಿಷನ್ ಸೆಲೆಕ್ಟ್ ಆದರೆ ಬೇರೆ ರೌಂಡ್ಸಿಗೆ ಹೋಗ್ತೀವಿ. ಹಾಗೆ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಅಂದರೆ ಚಿಕ್ಕಂದಿಂದಲೇ ನೀವು ಗುರುಗಳ ಹತ್ರ ಕಲ್ತಿರ್ತೀರಾ, ಅಲ್ಲಿಂದಲೇ ನಿಮ್ಮ ಕಾನ್ಫಿಡೆನ್ಸ್ ಗೇನ್ ಆಗುತ್ತಾ ಅಥವಾ ಹೇಗೆ ಅಂತ ಹೇಳಿ? ಹಂಗೇನಿಲ್ಲ, ಬಟ್ ಎಷ್ಟು ಅಂದರೆ ಗೋಯಿಂಗ್ ಆನ್ ಅಂದರೆ ಎಷ್ಟು ಹಾಡ್ತೀವಿ ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಅಂದರೆ ಮೇನ್ಲಿ ಪ್ರಾಕ್ಟೀಸೇ, ನಾವು ಕರೆಕ್ಟಾಗಿ ಗೊತ್ತಿದ್ರೆ ಸಾಂಗು ಆಟೋಮೆಟಿಕ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಪ್ರಾಕ್ಟೀಸ್ ಇಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳಿ. ಓಕೆ, ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದೆ ಆರಾಧ್ಯ ರಾವ್ ಅವರ ಲೈಫ್?
ಯಾ ಅದೇ ಅವಳ ಜೊತೆ ಇಟ್ಸ್ ಲೈಕ್ ಅವಳು ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾಳ, ಯಾವ ಎಮೋಷನ್ ಎಕ್ಸ್ಪೀರಿಯನ್ಸ್ ಮಾಡ್ತಾಳ, ಅದು ಸೇಮ್ ಎಮೋಷನ್ ಹ್ಯಾಸ್ ಅ ಮದರ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಸೊ ಚಿಕ್ಕ ವಯಸ್ಸಿಂದಲೂ ಅದೇ ಅವಳು ಹೇಳಿರೋ ತರ 3 years ಅಲ್ಲಿ ಮಗನನ್ನ ಸಂಗೀತ ಕ್ಲಾಸ್ಗೆ ಜಾಯಿನ್ ಮಾಡಿಸ್ಬೇಕು ಅಂತ ಹೋಗಿದ್ದು. ಬಟ್ ಅಲ್ಲಿ ಇವಳು ಮಾತಾಡ್ತಾ ಇರೋದು ನೋಡ್ಬಿಟ್ಟು, ಅಂದ್ರೆ ಅಲ್ಲಿ ಗುರುಗಳವರು ಹೇಳಿದ್ರು ಇವಳಿಗೆ ಓಪನ್ ವಾಯ್ಸ್ ಇದೆ, ಇವಳನ್ನು ಸೇರಿಸಿ, ನೋ ಪ್ರಾಬ್ಲಮ್, ಏಜ್ ಬ್ಯಾರಿಯರ್ ಅಲ್ಲ, ಬರ್ಲಿ ನಿಮ್ ಮಗನ್ ಜೊತೆ ಅವಳು ಇರ್ಲಿ ಅಂತ. ಸೊ ಹಾಗೆ ಅಂತ ಅವ್ರು ಹೇಳಿದ್ರಲ್ಲ, ಓಕೆ ಸಂಗೀತ ಒಳ್ಳೇದಲ್ಲ ಅಂತ ಹಾಗೆ ಅಂತ ನಾನು ಕಳಿಸ್ತಾ ಇದ್ದೆ. ಅದಾದ್ಮೇಲೆ ಆ ಕ್ಲಾಸ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಅವಳು 3 ವರ್ಷ. ಸೊ ನನ್ ಮಗ ಆಲ್ಮೋಸ್ಟ್ ಆವಾಗ 6 years ಇದ್ದ. 3 ಏಜ್ಗೆ ಅವಳನ್ನ ಜಸ್ಟ್ 3 years ಅಲ್ಲೇ ಅವಳು ಜಸ್ಟ್ ಹೋಗಕ್ಕೆ ಶುರು ಮಾಡಿದ್ಲು. ಬಟ್ ನನ್ ಮಗ ಆವಾಗ 6 years ಇದ್ದ. ಸೊ ಅವ್ನು ಕೂತ್ಕೊಂಡು ಸಂಗೀತ ಎಲ್ಲ ಕಲಿತಾ ಇದ್ದ. ಬಟ್ ಇವಳು ಏನ್ ಮಾಡ್ತಿದ್ಲು, ಚಿಕ್ಕ ಪಾಪ ವಯಸ್ಸು. ಸೊ ಆವಾಗ ಒಂದು 15-20 minutes ಅಲ್ಲಿ ಅವಳಿಗೆ ಸ್ವಲ್ಪ ಸಂಗೀತ ಎಲ್ಲ ಕೇಳುವಾಗ ನಿದ್ದೆ ಬರ್ತಿತ್ತು. ಸೊ ಆರಾಮಾಗಿ ನಿದ್ದೆ ಮಾಡ್ತಿದ್ಲು. ಸೊ ಈ ಕ್ಲಾಸ್ ಅವರ್ಸ್ ಆದ್ಮೇಲೆ ನಾನು ಅವ್ರನ್ನ ಪಿಕ್ ಮಾಡಕ್ಕೆ ಹೋಗುವಾಗ ಇವಳನ್ನು ಪಾಪ ಅದೇ ಮಲಗಿರೋ ಮಗನನ್ನ ಕರ್ಕೊಂಡು ಮನೆಗೆ ಬರ್ತಿದ್ದೆ. ಬಟ್ ಮನೆಯಲ್ಲಿ ನನ್ ಮಗ ರಿಹರ್ಸ್ ಮಾಡ್ತಾ ಇರುವಾಗ, ಏನಾದ್ರು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ, ಇವಳು ಆಕ್ಚುಲಿ ಅಲ್ಲಿ ಕ್ಲಾಸ್ ಅಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ಮಲಗ್ತಿದ್ಲು. ಬಟ್ ಅದನ್ನೆಲ್ಲ ಹೇಳ್ತಿದ್ಲು. ಆ ಸಾಂಗ್ ಅದು ಹೇಗೆ ಅದು ಕೇಳ್ತಿದ್ಲು ಅಂದ್ರೆ, ಮಲಗಿದ ಮಗು ಇಲ್ಲಿ ಬಂದು ಅದೆಲ್ಲ ಸರಳ ವರ್ಸೆ ಇದೆಲ್ಲ ಹೇಳುವಾಗ ನನಗೆ ಎಲ್ಲೋ ಅನಿಸ್ತು, ಇವಳಿಗೆ ಸಿಂಗಿಂಗ್ ಟ್ಯಾಲೆಂಟ್ ಇದೆ, ಇಟ್ಸ್ ಲೈಕ್ ಟ್ಯಾಲೆಂಟ್ ಇದೆ, ದೆನ್ ಅದನ್ನು ಈಗ ಪ್ರಮೋಟ್ ಮಾಡಬೇಕು ಹೇಗೆ ಅಂತ. ಹಾಗೆ ನನಗೆ ಒಂದು ರೇ ಆಫ್ ಹೋಪ್ ತರ ಖುಷಿ ಆಯ್ತು. ಅಂಡ್ ದೆನ್ ಐ ಥಾಟ್ ದಟ್ ಖಂಡಿತ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ. ಸೊ ಹಾಗೆ ಆನ್ಲೈನ್ ಕ್ಲಾಸಸ್ ಅಲ್ಲಿ ಶುರು ಮಾಡಿದ್ವಿ. ರೂಪಾ ರೇವತಿ ಅವರು, ಶಿ ಇಸ್ ಅ ಫೇಮಸ್ ವಯಲಿನಿಸ್ಟ್ ಚೆನ್ನೈಯಿಂದ. ಸೊ ಅವ್ರ ಪಾಪ ಆನ್ಲೈನ್ ಕ್ಲಾಸಸ್ ಅಲ್ಲಿ ಅವ್ರ ಕನೆಕ್ಷನ್ ಹೇಗಾಯ್ತು ನಿಮಗೆ? ಆಕ್ಚುಲಿ ಕನೆಕ್ಷನ್ ಅಂದ್ರೆ ಅವರು ಒಂದ್ಸಲ ಯೂಟ್ಯೂಬ್ ಅಲ್ಲಿ ಅಂದ್ರೆ ಒಂದು ಪ್ರಮೋಷನ್ ತರ ಅವ್ರು ಹಾಕಿದ್ರು ಒಂದು ವಿಡಿಯೋ, ನಾನು ಕ್ಲಾಸಸ್ ತಗೊಳ್ತೀನಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ. ಸೊ ಹಾಗೆಂತ ಇಮೇಲ್ ಅಲ್ಲಿ ನಮ್ದೆಲ್ಲ ಡೀಟೇಲ್ಸ್ ಕಳ್ಸಿದ್ವಿ. ದೆನ್ ಅವರೇ ಕಾಲ್ ಮಾಡ್ಬಿಟ್ಟು ಆನ್ಲೈನ್ ಕ್ಲಾಸಸ್ ಎಲ್ಲ ಶುರು ಮಾಡಿದ್ರು. ಸೊ ಆನ್ಲೈನ್ ಕ್ಲಾಸಸ್ ಎಲ್ಲ ನಡೀತಿತ್ತು. ಸೊ ಎಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಮ್ಗೆ ಏನ್ ಅನ್ಸ್ತು ಅಂದ್ರೆ, ಆನ್ಲೈನ್ ಇಂದ ಆಫ್ಲೈನ್ ಅಲ್ಲಿ ವೈಬ್ ಒಂದು, ಸೆಕೆಂಡ್ ಅವರು ಗುರುಗಳ ಮುಂದೆ ಅಲ್ಲಿ ಕೂತ್ಕೊಂಡು ಕಲಿಯುವಾಗ ಇರೋ ಫೀಲ್ ಆನ್ಲೈನ್ಗೆ ಅದು ಮ್ಯಾಚ್ ಆಗಲ್ಲ. ಅದಲ್ಲದೆ ಆಕ್ಚುಲಿ ಆನ್ಲೈನ್ ಅಲ್ಲಿ ಪಾಪ ರೂಪಾ ರೇವತಿ ಮ್ಯಾಮ್ ಎಷ್ಟೊಂದು ಅವ್ರಿಗೆ ಕೃತಿಗಳು ಅದು ಇದು ಎಲ್ಲ ಸಂಗೀತ ಕಲಿಸ್ತಿದ್ರು. ಬಟ್ ಅವ್ರು ಸ್ವಲ್ಪ ಬ್ಯುಸಿ ಆದ್ರು ಅವ್ರ ಶೋಸ್ ಅಲ್ಲೆಲ್ಲ, ಬಿಕಾಸ್ ಅದೆಲ್ಲ ಕರೋನಾ ಟೈಮ್. ಆವಾಗ ಅವ್ರಿಗೆ ಕೆಲವು ಶೋಸ್ ಎಲ್ಲ ತುಂಬಾ ಕಡಿಮೆ ಇತ್ತು. ದೆನ್ ಒನ್ಸ್ ಕರೋನಾ ಗಾಟ್ ಓವರ್ ಅಂಡ್ ಇದು ಬ್ಯಾಕ್ ಟು ನಾರ್ಮಲ್ ಲೈಫ್ ಎಲ್ಲ ಶುರು ಆಯ್ತು. ಅವ್ರಿಗೆಲ್ಲ ಶಿ ಇಸ್ ಅ ವೆರಿ ಫೇಮಸ್ ವಯಲಿನಿಸ್ಟ್. ಅದಕ್ಕೆ ಅಂತ ಕಾನ್ಸರ್ಟ್ಸ್ ದುಬೈಯಲ್ಲಿ ಅಲ್ಲಿ ಇಲ್ಲೆಲ್ಲ ಕಾನ್ಸರ್ಟ್ಸ್ ಬರಕ್ಕೆ ಶುರು ಆಯ್ತು. ದೆನ್ ಫಾರ್ ದೆಮ್ ಆ ಟೈಮ್ ಡೆಡಿಕೇಟ್ ಮಾಡೋದು ಪಾಪ ಅವ್ರಿಗೆ ತುಂಬಾ ಕಷ್ಟ ಆಯ್ತು. ಮತ್ತೆ ಅವರೇ ಒಂದ್ ದಿವಸ ಹೇಳಿದ್ರು, ನನ್ನಿಂದ ಅವ್ರ ಎಜುಕೇಶನ್, ಅವ್ರ ಸಂಗೀತ ಇದಾಗೋದು ಬೇಡ. ಸೊ ನನ್ನ ಇದು ಒಂದು ಸಜೆಷನ್ ಮತ್ತೆ ರಿಕ್ವೆಸ್ಟ್, ನೀವು ಒಂದು ಒಳ್ಳೆ ಗುರುಗಳನ್ನ ಈ ತರ ಒಂದು ಶಿಫ್ಟ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಸೊ ಹಾಗೆ ಅಂತ ನಾವ್ ಆ ಸರ್ಚ್ ಅಲ್ಲಿ ನಮ್ಗೆ ವಿದ್ವಾನ್ ವಿನಯ್ ಅವರು ಮೀಟ್ ಮಾಡಿದ್ರು ಅಂತ. ಸೊ ಹಾಗೆ ಅಂತ ಅವಳು 3ನೇ ವರ್ಷದಿಂದ ಕಲಿತ್ರು ಅಂತ ಹೇಳಿದ್ದೀನಿ. ಬಟ್ ಅದು ಡಿಸ್ಟ್ರಾಕ್ಟ್ ಆಗಲ್ವಾ ಅಂತ ಹೇಳಿ, ಅಂದ್ರೆ ಆನ್ಲೈನಿಗೂ ಫೇಸ್ ಟು ಫೇಸ್ ನಾವು ಪ್ರಾಕ್ಟೀಸ್ ಮಾಡುವಾಗ್ಲೂ ಡಿಸ್ಟ್ರಾಕ್ಟ್ ಆಗಲ್ವಾ? ಅವ್ರು ಆನ್ಲೈನ್ ಕ್ಲಾಸ್ ತಗೋತಾ ಇದ್ರು, ಅದು ಚಿಕ್ಕವರಿದ್ದಾಗ. ಡಿಸ್ಟ್ರಾಕ್ಷನ್ ಅಂದ್ರೆ ಈಗ ಆನ್ಲೈನ್ ಅಲ್ಲಿ ಮಕ್ಕಳಿಗೆ ಒಂದು ಆ ಪ್ಲೇಸ್ ವೈಬ್ ಹೇಗಂದ್ರೆ, ಗುರುಗಳ ಮುಂದೆ ಕೂತ್ಕೊಂಡು ಹಾಡೋದು ಕೂಡ ಇಲ್ಲ, ಅವ್ರು ದೂರದಲ್ಲಿ ಇರ್ತಾರೆ. ಬಟ್ ವಿ ಆರ್ ಜಸ್ಟ್ ಹಿಯರಿಂಗ್ ಹಿಸ್ ವಾಯ್ಸ್ ಆರ್ ಹರ್ ವಾಯ್ಸ್. ಬಟ್ ಇಲ್ಲಿ ಆಫ್ಲೈನ್ ಅಲ್ಲಿ ತುಂಬಾ ಕಾನ್ಶಿಯಸ್ ಆಗಿರ್ತಾರೆ, ಅಲ್ಲೇ ಗುರುಗಳ ಮುಂದೆ ಕೂತ್ಕೊಂಡಿದ್ದಾರೆ. ಮತ್ತೆ ಈ ಆನ್ಲೈನ್ ಅಲ್ಲಿ ಚಾಲೆಂಜಸ್ ಇರುತ್ತೆ, ವಾಯ್ಸ್ ಅದು, ಇಂಟರ್ನೆಟ್ ಇಶ್ಯೂಸ್ ಏನಾದ್ರು ಇರ್ಬೋದು. ಅವ್ರು ಹೇಳಿದ ಕೆಲವು ಹೈ ಪಿಚ್ ಎಲ್ಲ ಕರೆಕ್ಟ್ ಆಗಿ ಕೆಲವು ಆಪ್ಸ್ ಅಲ್ಲೆಲ್ಲ ಅದೆಲ್ಲ ಗೊತ್ತಾಗಲ್ಲ. ಬಟ್ ಆಫ್ಲೈನ್ ಅಲ್ಲಿ ಅದೆಲ್ಲ ಬ್ಯಾರಿಯರ್ಸ್ ಇರಲ್ಲ ಗುರುಗಳ ಮುಂದೆ ಕೂತ್ಕೊಂಡು. ಸೊ ಆಕ್ಚುಲಿ ಆಫ್ಲೈನ್ ಇಸ್ ಮಚ್ ಮೋರ್ ಎಫೆಕ್ಟಿವ್ ದನ್ ಆನ್ಲೈನ್ ಆ ಟೈಮಲ್ಲಿ ನಮಗೆ. ಬಟ್ ಈಗ ಎಲ್ಲ ಇಂಟರ್ನೆಟ್ ಎಲ್ಲ ತುಂಬಾ ಇದಾಗಿದೆ ಅಂಡ್ ಒಳ್ಳೆ ವೈಫೈ ಕನೆಕ್ಷನ್ಸ್ ಎಲ್ಲ ಬಂದಿದ್ರಿಂದ ಆನ್ಲೈನ್ ಈಸ್ ಆಲ್ಸೋ ಗೋಯಿಂಗ್ ಆನ್ ವೆಲ್. ಬಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನಮ್ಗೆ ಆಫ್ಲೈನ್ ತುಂಬಾ ನಾವು ಅನ್ಕೊಂಡಿರೋ ಪ್ರಕಾರ ಆಫ್ಲೈನ್ ವಾಸ್ ಮಚ್ ಬೆಟರ್ ಅಂಡ್ ಇಟ್ ವಾಸ್ ಅ ಗುಡ್ ಚಾಯ್ಸ್ ಅಂತ ನಮ್ಗೆ ನೆನಪಿದ್ಯಾ ಆರಾಧ್ಯ ಆ ದಿನಗಳು? ಹೇಗೆ ಅನಿಸ್ತಿತ್ತು? ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೋದಾ? ಚೆನ್ನಾಗಿ ಅನಿಸ್ತಿತ್ತು. ಅಂದರೆ ಸ್ಕೂಲಿಂದ ಆಗ ನರ್ಸರಿ, ಸೊ ಸ್ಕೂಲಿಂದ ಬರೋದು, ಪ್ರಾಕ್ಟೀಸ್ ಮಾಡೋದು, ಸ್ವಲ್ಪ ಮಲ್ಕೊಳ್ಳೋದು, ಊಟ ಮಾಡೋದು ಚೆನ್ನಾಗಿತ್ತು. ಅಂದರೆ ಇಟ್ ವಾಸ್ ವೆರಿ ಈಸಿ.
ಮತ್ತೆ ವೀಕೆಂಡ್ ಕ್ಲಾಸಸ್ ವೀಕೆಂಡ್ ಕ್ಲಾಸಸ್ ಎಲ್ಲ ಇತ್ತು. ಸ್ಕೂಲ್ ಜೊತೆ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ, ಸಿಂಗಿಂಗ್ ಪ್ರಾಕ್ಟೀಸ್ ಅನ್ನ? ಆಗ ಅಂದರೆ ಅಷ್ಟು ಸಿಂಗಿಂಗ್ ಎಲ್ಲ ಇರಲಿಲ್ಲ. ಅಂದರೆ ಏನು ಕಲಿಸ್ತಿದ್ರು ಅಷ್ಟೇ ಪ್ರಾಕ್ಟೀಸ್ ಮಾಡ್ತಿದ್ವಿ. ಆಗ ನಾವು ಅಂದರೆ ಸರಿಗಮಪ ಆದಮೇಲೆ ಎಲ್ಲ ಶೋಸು ಎಲ್ಲ ಆ ಶೋಸ್ದು ಪ್ರಾಕ್ಟೀಸ್ ಮಾಡೋಕ್ಕೆ ಅಂದರೆ ಅಷ್ಟು ಟೈಮ್ ಇರಲ್ಲ, ಫ್ರೀ ಟೈಮ್. ಸೊ ಸ್ಕೂಲಿಂದ ಬರೋದು, ಆಮೇಲೆ ಶೋಸ್ದೆಲ್ಲ ಪ್ರಾಕ್ಟೀಸ್ ಮಾಡೋದು, ಆಮೇಲೆ ಮಿಡಲಲ್ಲಿ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಮಾಡೋದು. ಆಮೇಲೆ ಕೆಲವು ಸಲ ಶೋಸ್ಗೆ ಹೋದ್ರು ಬುಕ್ಸ್ ತಗೊಂಡು ಹೋಗ್ತೀನಿ, ಬಿಕಾಸ್ ಅಲ್ಲಿ ಎಲ್ಲಾದರೂ ಫ್ರೀ ಟೈಮ್ ಇದ್ದರೆ ಕಲಿತೀನಿ. ಎರಡನ್ನೂ ಕೂಡ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ. ಓಕೆ, ಇನ್ನು ಸರಿಗಮಪಕ್ಕೆ ಬರೋದಾದ್ರೆ ನಾವು ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು ನಿಮಗೆ? ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ನಮ್ಮ ಅಮ್ಮ ನಂಗೆ ತುಂಬ ಸಪೋರ್ಟ್ ಮಾಡಿದರು. ಅಂದರೆ ಕೆಲವು ಸಲ ಸಾಂಗ್ಸ್ ಎಲ್ಲ ಕಷ್ಟ ಇದ್ದರೆ, ಆಮೇಲೆ ಕೆಲವು ಸಲ ಸಿಂಪಲ್ ಸಾಂಗ್ಸ್ ಎಲ್ಲ ಸಿಗ್ತಿದ್ರೆ ಅಂದರೆ ನಾವು ಕೇಳ್ತಿದ್ವಿ ಕಷ್ಟ ಸಾಂಗ್ ಸ್ವಲ್ಪ ಕೊಡಿ. ಬಟ್ ಅವ್ರಂದರೆ ಜನಕ್ಕೆ ಇಷ್ಟ ಆಗಬೇಕು ಆ ಥರ ಎಲ್ಲ ಮಾಡಿ. ಆಗ ನಮ್ಮಮ್ಮ ತುಂಬ ಸಪೋರ್ಟ್ ಮಾಡಿದರು. ಹಿಂಗೆ ಕೂರಿಸ್ಕೊಂಡು ಎಲ್ಲ ಪಾರ್ಟ್ ಬೈ ಲೈನ್ ಕೇಳಿ ಎಲ್ಲ ಕಲ್ತಿದ್ವಿ. ಸರಿಗಮಪ ಶೋಗೆ ಹೋಗೋಕ ಫಸ್ಟ್ ಶೋ ಅಲ್ಲಿ ಹೇಗಿತ್ತು? ಎಕ್ಸೈಟ್ಮೆಂಟ್ ಇತ್ತಾ, ನರ್ವಸ್ನೆಸ್ ಇತ್ತಾ? ಟೈಪ್ ಆಫ್ ಮಿಕ್ಸ್ಡ್ ಫೀಲಿಂಗ್ಸ್ ಎಲ್ಲ ಇತ್ತು. ಅಂದರೆ ಖುಷಿ ಆಗ್ತಿತ್ತು, ಭಯ ಆಗ್ತಿತ್ತು. ಆಮೇಲೆ ಎಲ್ಲ ಫಸ್ಟ್ ಟೈಮ್ ಎಲ್ಲ ಜಡ್ಜಸ್ ಮುಂದೆ ಅಷ್ಟು ರಿನೌಂಡ್ ಸಿಂಗರ್ಸ್ ಅವ್ರ ಮುಂದೆ ಹಾಡೋದು, ಆಮೇಲೆ ಜೂರೀಸು, ಆಮೇಲೆ ಫಸ್ಟ್ ಟೈಮ್ ಟಿವಿಯಲ್ಲಿ ಬರೋದು ಎಲ್ಲ ತುಂಬ ಮಿಕ್ಸ್ಡ್ ಫೀಲಿಂಗ್ಸ್ ಎಲ್ಲ. ಅದೇ ಫಸ್ಟ್ ಶೋ ಆಗಿತ್ತು. ಫಸ್ಟ್ ಶೋ ಅದೇ ಸೆಲೆಕ್ಷನ್ ಪ್ರೊಸೀಜರ್ ಕೂಡ ಅಲ್ಲೇ ನಡೀತಿರುತ್ತೆ. ಹೌದು. ಸೊ ಆ ಫೀಲ್ ಅದು ಚೆನ್ನಾಗಿತ್ತು. ಅಂದರೆ ತುಂಬ ಕಲ್ತಿದ್ದೀನಿ, ಅಂದರೆ ತುಂಬ ಇಂಪ್ರೂವ್ ಮಾಡಿದ್ದೀನಿ. ಪಿಚ್ಚು, ತಾಳ, ವಾಯ್ಸು ಎಲ್ಲ ಫೀಲಿಂಗ್, ಅಂದರೆ ವಾಯ್ಸ್ ಡೈನಮಿಕ್ಸ್ ಎಲ್ಲ ಸರಿಗಮಪ ಇಂದ ತುಂಬ ಕಲ್ತಿದ್ದೀನಿ. ಎಸ್ಪೆಷಲಿ ಥ್ಯಾಂಕ್ಸ್ ಟು ಮೈ ಮೆಂಟರ್ ಹೇಮಂತ್ ಸರ್. ಓಕೆ, ಅವ್ರಿಗೆ ಹಿ ಹ್ಯಾಸ್ ಟಾಟ್ ಮೀ ಅ ಲಾಟ್. ಆ್ಯಂಡ್ ಎಲ್ಲ ಸಾಂಗ್ಸ್ ಡಿಫ್ರೆಂಟ್ ಇರುತ್ತೆ, ಬೇರೆ ಫೀಲ್ ಇರುತ್ತೆ, ಬೇರೆ ಟ್ಯೂನ್ ಇರುತ್ತೆ, ಗಮಕಾಸ್ ಇರುತ್ತೆ. ಅದನ್ನೆಲ್ಲ ಕಲಿಬೇಕು. ಅಂದರೆ ಪಾರ್ಟ್ ಬೈ ಪಾರ್ಟ್ ಕಷ್ಟ ಇದ್ದರೆ ಸ್ಲೋ ಡೌನ್ ಮಾಡಿ ಎಲ್ಲ ಕಲಿಬೇಕು. ಅವ್ರ ಸಪೋರ್ಟ್ ಹೇಗಿತ್ತು ಹೇಮಂತ್ ಸರ್ ಇದು? ಅವರು ಅಂದರೆ ನಾವು ಸಾಂಗ್ ಕಲ್ತ್ಕೊಂಡು ಹೋಗ್ತೀವಿ, ಬಟ್ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ, ಅದನ್ನೆಲ್ಲ ಮಾಡಿ ಕೆಲವು ಸಲ ಲೈನ್ ಸಿಂಪಲ್ ಇದ್ರೆ ಅದಕ್ಕೆಲ್ಲ ಗಮಕಾಸ್ ಆ್ಯಡ್ ಮಾಡ್ತಿದ್ರು. ಆಮೇಲೆ ಕ್ವಾರ್ಟರ್ ಫಿನಾಲೆ ನಾದಮಯಗೆಲ್ಲ ಅಂದರೆ ಐ ಹ್ಯಾಡ್ ಅ ವಿಶ್ ಫಿನಾಲೆಗೆ ಹೋಗ್ಬೇಕು ಡೈರೆಕ್ಟ್ ಅಂತ. ಸೊ ಹೇಮಂತ್ ಸರ್ ಅಂದರೆ ಅದು ಫಸ್ಟ್ ಆಫ್ ಆಲ್ ಇಟ್ಸ್ ಅ ವೆರಿ ಟಫ್ ಸಾಂಗ್, ಅದಕ್ಕೆಲ್ಲ ಸ್ವರಾಸ್ ಆ್ಯಡ್ ಮಾಡಿ ಇನ್ನೊಂದ್ಸಲ ಸ್ವರಾಸ್ ಆ್ಯಡ್ ಮಾಡಿ ಹಿ ಹ್ಯಾಸ್ ಹೆಲ್ಪ್ಡ್ ಅ ಲಾಟ್. ಒಂದು ಸ್ಟೇಜಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಲೋ ಲೆವೆಲ್ಗೆ ಬಂದಾಗ ಒಂದು ಬೂಸ್ಟ್ ಮಾಡೋರು ಬೇಕಾಗಿರುತ್ತೆ. ನಿಮ್ಗೆ ಆ ಥರ ಯಾವಾಗಾದ್ರೂ ಬೂಸ್ಟ್ ಸಿಸ್ಟಮ್ ಅಂತ ಸಿಕ್ಕಿದ್ಯಾ ಅಂತ ಹೇಳಿ? ಮೇನ್ಲಿ ಆ್ಯಕ್ಚುಲಿ ಎಲ್ರಿಗೆ ಬೂಸ್ಟ್ ಮಾಡೋದು ಅನುಶ್ರೀ ಅಕ್ಕ ಅಲ್ಲಿ ಆಂಕರು. ಲೈಕ್ ಕೆಲವು ಸಲ ಸಾಂಗ್ಸ್ ನಾವು ಚೆನ್ನಾಗಿ ಹಾಡಲ್ಲ, ಕೆಲವು ಸಲ ಪಿಚ್ ಹೋಗ್ಬೋದು, ಕೆಲವು ಸಲ ವಾಯ್ಸ್ ಕ್ರ್ಯಾಕ್ ಆಗ್ಬೋದು. ಬಟ್ ಎಲ್ಲ ಆದರೂ ಅನುಶ್ರೀ ಅಕ್ಕ ಅವ್ರು ಹೇಳ್ತಾರೆ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಹಾಡ್ಬೇಕು, ಬಟ್ ಈ ಸಲನೂ ಚೆನ್ನಾಗಿ ಹಾಡಿದ್ದೀವಿ ಅಂದರೆ ಎಲ್ಲ ಮೋಟಿವೇಟ್ ಮಾಡ್ತಾರೆ, ಜೋಕ್ಸ್ ಮಾಡ್ತಾರೆ. ಸೊ ಅಂದರೆ ಯಾರಾದರೂ ಸ್ಯಾಡ್ ಇದ್ದರೆ ಶೀಲ್ ಮೋಟಿವೇಟ್ ಅಸ್ ಅ ಲಾಟ್ ಅನುಶ್ರೀ ಅಕ್ಕ. ಮೇನ್ಲಿ ಮಗಳು ಅಷ್ಟು ದೊಡ್ಡ ವೇದಿಕೆಗೆ ಹೋಗಿದ್ದಾಳೆ, ನಿಮ್ಗೆ ಹೇಗೆ ಫೀಲ್ ಆಗ್ತಿತ್ತು? ಡೆಫಿನೆಟ್ಲಿ ಇಟ್ಸ್ ಲೈಕ್ ಅಂದರೆ ಗ್ರ್ಯಾಟಿಟ್ಯೂಡ್ ದೇವ್ರಿಗೆ. ಬಿಕಾಸ್ ನನಗೆ ಆಸೆ ಇತ್ತು ತುಂಬ, ಅವಳ ಟ್ಯಾಲೆಂಟ್ ಗುರುತಿಸ್ಬೇಕು ಜನಗಳು, ಅವಳ ಟ್ಯಾಲೆಂಟ್ ಒಂದು ಒಳ್ಳೆ ಪ್ರೆಸ್ಟೀಜಿಯಸ್ ಪ್ಲಾಟ್ಫಾರ್ಮಲ್ಲಿ ಹೊರಗಡೆ ಬರಬೇಕು ಅಂತ ಆಸೆ ಇತ್ತು. ಅದಕ್ಕೆ ಚೆನ್ನಾಗಿ ಪ್ರಿಪ್ರೇಷನು ಮಾಡಿದ್ರು. ಬೇಸಿಕಲಿ ಕರ್ನಾಟಕ ಅದೇ ಶಾಸ್ತ್ರೀಯ ಸಂಗೀತನೂ ಕಲಿಬೇಕು ಅಂತ ನನಗೆ ಆಸೆ ಇದ್ದಿದ್ದೆ ಅವಳು ಸ್ಟ್ರಾಂಗ್ ಫೌಂಡೇಶನ್ ಬರಬೇಕು ಮ್ಯೂಸಿಕಲ್ಲಿ ಅಂತ. ಸೊ ಅಲ್ಲಿಂದ ಈ ಸರಿಗಮಪ ಸ್ಟೇಜ್ಗೆ ಅವಳು ಸೆಲೆಕ್ಟ್ ಆದಮೇಲೆ ಅಲ್ಲಿ ಅವಳಿಗೆ ಕೆಲವು ಸಾಂಗ್ಸ್, ಫಿಲ್ಮ್ ಸಾಂಗ್ಸ್ ಅದೆಲ್ಲ ಸಿಕ್ತಿತ್ತು. ಬಟ್ ಕೆಲವೆಲ್ಲ ಶಿ ಕುಡ್ ಮ್ಯಾನೇಜ್ ಈಸಿಲಿ. ಕೆಲವು ಸಾಂಗ್ಸ್ ವೇರ್ ವೆರಿ ಟಫ್. ಸೊ ಅದನ್ನೆಲ್ಲ ಸಿಂಪಲ್ ಸಾಂಗ್ಸ್, ಸೆಮಿ ಕ್ಲಾಸಿಕಲ್ ಸಾಂಗ್ಸ್, ಅವಳ ಏಜ್ಗಿಂತ ಬಿಯಾಂಡ್ ಇರೋ ಟಫ್ ಸಾಂಗ್ಸ್ನ ಕೂಡ ತಗೊಂಡು, ಕೆಲವು ಸಾಂಗ್ಸ್ ಸಿಂಪಲ್ ಇದ್ರೆ ಹೇಮಂತ್ ಸರ್ ಅದನ್ನು ಓಕೆ ಕರೆಕ್ಷನ್ ಮಾಡಿದ್ರೆ ಇವಳೇ ಹೇಳ್ತಿದ್ಲು, ಸರ್ ನನಗೆ ಸ್ವಲ್ಪ ಇನ್ನೂ ಟಫ್ ಮಾಡಿ, ಇನ್ನೂ ಆ್ಯಡ್ ಮಾಡಿ, ಇಲ್ಲ ಇದ್ರಲ್ಲಿ ಏನಾದರೂ ವೇರಿಯೇಷನ್ ಕೊಡ್ಬೋದಾ ಅಂತ, ನಿಂಗೆ ಬೇಕಾ ಅಂತ. ಅವ್ರು ಏನಂದ್ರೆ ಹಿ ವಾಸ್ ಲೈಕ್ ಸ್ಟೂಡೆಂಟ್ ಕೇಳ್ಬೇಕಾ ಅವ್ರಿನ್ ಕೊಟ್ಬಿಡ್ತಾರೆ. ಹಿ ಈಸ್ ಅಮೇಸಿಂಗ್ ಗುರು. ಅಂಡ್ ಇವಳು ಇನ್ನು ಕೇಳೋದು ಮಾತ್ರ ಬಾಕಿ ಅಷ್ಟೇ. ಇವಳು ಕೇಳಿದ ಕೂಡಲೇ ಇಮಿಡಿಯೇಟ್ಲಿ ಏನೇನೋ ಒಳ್ಳೊಳ್ಳೆ ಗಮಕಾಸಿ ಇಮಿಡಿಯೇಟ್ಲಿ ಕೊಟ್ಬಿಡ್ತಾರೆ. ಅದೇ ಹೇಳಿರೋ ತರ ಅವಳು ನಾದಮಯ ಸಾಂಗ್ ಫಸ್ಟ್ ಆಫ್ ಆಲ್ ಇಟ್ಸ್ ಅ ಟಫ್ ಸಾಂಗ್.
ಆ ಸಾಂಗ್ಗೆ ಸ್ಟಾರ್ಟಿಂಗಲ್ಲಿ ಮತ್ತೆ ಎಂಡಿಂಗಲ್ಲಿ ಇನ್ನೂ ಟಫ್ ಮಾಡೋಕ್ಕೆ ಇನ್ನೂ ಎಲ್ಲ ನೋಟ್ಸ್ ಅದೆಲ್ಲ ಆ್ಯಡ್ ಮಾಡಿ ಹಿ ಮೇಡ್ ಹರ್ ಇನ್ ಐ ಮೀನ್ ಬ್ರಾಟ್ ಹರ್ ಟು ಅ ಲೆವೆಲ್ ವೇರ್ ಅವಳು ಸ್ಟೇಜ್ ಮೇಲೆ ಹೋಗಿ ಇನ್ನು ಹಿಂದೆ ತಿರ್ಗೋದು ಬೇಡ, ಲೈಕ್ ಇಟ್ಸ್ ಲೈಕ್ ಯುನೋ ಶಿ ಈಸ್ ಅ ವಿನ್ನರ್ ಥರ ಪರ್ಫಾರ್ಮೆನ್ಸ್ ಮಾಡಿಸಿ ಕಳಿಸ್ತಿದ್ರು. ಕರೆಕ್ಷನ್ಸ್ ಇಲ್ಲಿ ಎಲ್ಲ ಪ್ರಾಕ್ಟೀಸ್ ಕೊಡೋದು. ಮತ್ತು ಫಸ್ಟ್ ಅವ್ರು ಹೋಗುವಾಗ ಹಿ ಯೂಸ್ ಟು ಲೈಕ್ ಬೂಸ್ಟ್ ದೇರ್ ಕಾನ್ಫಿಡೆನ್ಸ್, ಮೇನ್ ಬೇಕಾಗಿರೋದು ಹೌ ಡು ಯು ಫೀಲ್. ಸೊ ಆ ಥರ ಎಲ್ಲ ಪ್ರಿಪೇರ್ ಮಾಡಿಸಿ ಸೊ ಹಿ ವಾಸ್ ಟೀಚಿಂಗ್. ಸೊ ನನಗೆ ತುಂಬ ಖುಷಿ ದಟ್ ಅವಳ ಟ್ಯಾಲೆಂಟ್ ಹೊರಗಡೆ ಬಂತು ಆ್ಯಂಡ್ ನೌ ಇಟ್ಸ್ ಅ ಮೋಟಿವೇಶನ್ ಫಾರ್ ಹರ್ ಬಿಕಾಸ್ ಅವಳನ್ನು ಎಷ್ಟೋ ಜನ ಗುರುತಿಸ್ತಾರೆ. ಸೊ ಅವಳಿಗೆ ಅದೊಂದು ನನ್ನನ್ನೀಗ ಪೀಪಲ್ ಆರ್ ಐಡೆಂಟಿಫೈಂಗ್ ಮೀ, ನಾನು ಅವರಿಗೆ ಬೆಸ್ಟ್ ಕೊಡಬೇಕು, ನಾನು ಇನ್ನೂ ತುಂಬ ಶ್ರಮ ಪಡಬೇಕು ಅಂತ ಒಂದೊಂದು ಲೆವೆಲ್ ದಾಟ್ತಾ ಇದ್ದಾಳೆ ಆ್ಯಂಡ್ ಗ್ರೋ ಆಗ್ತಿದ್ದಾಳೆ. ಸೊ ಐ ಆಮ್ ಹ್ಯಾಪಿ ಟು ಸಿ ಹರ್ ಜರ್ನಿ. ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸಿಗಿಂತ ಲಾಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ತನಕ ನಿಮ್ಗೆ ಏನೆಲ್ಲ ಡಿಫ್ರೆನ್ಸ್ ಕಂಡು ಬಂತ ಅವಳಲ್ಲಿ? ಸ್ಟಾರ್ಟಿಂಗಲ್ಲಿ ಇಟ್ ವಾಸ್ ಲೈಕ್ ಶಿ ವಾಸ್ ನಾಟ್ ಅ ಮೆಚ್ಯೂರ್ಡ್ ಸಿಂಗರ್. ಕುಡ್ ಬಿ ಅವಳಿಗೆ ಬೇಸಿಕ್ ಎಲ್ಲ ಪಿಚ್ ಅಂದ್ರೇನು, ತಾಳ ಅಂದ್ರೇನು ಗೊತ್ತಿತ್ತು. ಬಟ್ ಹೋಗ್ತಾ ಹೋಗ್ತಾ ಏನಾಯಿತು, ಫಿಲ್ಮ್ ಸಾಂಗ್ಸ್ಗೆ ಅದಕ್ಕೆ ಆ ಸಾಂಗ್ಗೆ ಬೇಕಾಗಿರೋ ಗ್ರೇಸ್ ಇರಲಿ, ಲ್ಯಾಂಡಿಂಗ್ ಒಂದೊಂದ್ಸಲ ಅವಳು ಮಿಸ್ ಮಾಡ್ತಿದ್ಲು. ಶಿ ವಾಸ್ in this one mood to complete the song, not about perfection ಅಷ್ಟೊಂದು ಇರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಏನಾಯಿತು, ಚಿಕ್ಕ ಪುಟ್ಟ ಮೈನ್ಯೂಟ್ ಡೀಟೇಲ್ಸ್ ಕೂಡ ಟೇಕ್ ಕೇರ್ ಮಾಡೋದು, ಮತ್ತು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾ ಸಾಂಗ್ನ ಫೀಲ್ ಮಾಡ್ತಾ ಹಾಡೋದು, ಮತ್ತು ಜಡ್ಜಸ್ ಮುಂದೆ ಏನಾಗುತ್ತೆ ಸಿಂಗ್ ಮಾಡುವಾಗ ಆಡಿಯನ್ಸ್ ಎಲ್ಲ ಚೀರಪ್ ಮಾಡ್ತಾರೆ, ಕ್ಲಾಪ್ ಹ್ಯಾಂಡ್ಸ್, ವಿಸಿಲ್ಸ್ ಅದೆಲ್ಲ ಮಾಡ್ತಿರ್ತಾರೆ. ಆ್ಯಂಡ್ ಕೆಲವು ಸಾಂಗ್ಸ್ ತುಂಬ ಲೆಂತಿ ಸಾಂಗ್ಸ್ ಇರುತ್ತೆ. ಇದೆಲ್ಲ ಚೀರ್ ಮಾಡುವಾಗ ಒಂದೊಂದ್ಸಲ ಡಿಸ್ಟ್ರಾಕ್ಟ್ ಆಗಿಬಿಟ್ಟು ಆ ಸಾಂಗ್ ಎಲ್ಲೋ ಒಂದು ಮಿಸ್ಟೇಕ್ ಆಗ್ತಾ ಅನ್ನೋ ಥರ. ಸೊ ಆ ಪ್ರಿಪ್ರೇಷನ್ ಎಲ್ಲ ನಾವು ಮುಂಚೆನೇ ಅವಳಿಗೆ ನಾನು ಹೇಳ್ತಿದ್ದೆ, ನೋಡು ಈ ಥರ ಎಲ್ಲ ಆಗುತ್ತೆ, ಬಟ್ ಯು ಶುಡ್ ನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್. ಸೊ ಅದೆಲ್ಲ ಆ ಡಿಸ್ಟ್ರಾಕ್ಷನ್ಸ್ನ ಕೂಡ ಫೇಸ್ ಮಾಡ್ತಾ ಶಿ ವೆಂಟ್ ಅಹೆಡ್ ಆ್ಯಂಡ್ ಕಾನ್ಫಿಡೆನ್ಸ್ ಅಲ್ಲಿ ಇರಲಿ, ಪ್ರೆಸೆಂಟೇಷನ್ ಅಲ್ಲಿ ಇರಲಿ, ತುಂಬ ಅಂದರೆ ತುಂಬ ವ್ಯತ್ಯಾಸ. ವೆರಿ ಪಾಸಿಟಿವ್ ಆಗಿ ಅವಳು ಗ್ರೋ ಆಗ್ತಾ ಹೋದ್ಲು. ಆ್ಯಂಡ್ ಆಡಿಯನ್ಸಿಂದ ಕೂಡ ನನಗೆ ಫೀಡ್ಬ್ಯಾಕ್ ಬಂದಿತ್ತು ಸೇಯಿಂಗ್ ದಟ್ ಫಸ್ಟ್ ರೌಂಡಲ್ಲಿ ಹೇಗಿದ್ಲು ಆ್ಯಂಡ್ ಟುವರ್ಡ್ಸ್ ದಿ ಎಂಡ್ ಇಟ್ಸ್ ಲೈಕ್ ಹ್ಯೂಜ್ ಡಿಫ್ರೆನ್ಸ್ ಆ್ಯಂಡ್ ರಿಯಲಿ ಸರಿಗಮಪ ಡಿಡ್ ಅ ಮಿರಾಕಲ್ ಅಂತ. ಆಕ್ಚುಲಿ ಇದೊಂದು ಅವಳ ಲೈಫಿಗೆ ಪ್ಲಸ್ ಪಾಯಿಂಟ್ ಆದಾಗ. ಆರಾಧ್ಯ, ಈ ಪ್ರಾಕ್ಟೀಸ್ ಟೈಮ್ ಹೇಗಿತ್ತು? ಅಂದರೆ ಒಂದು ಶೋಗೆ ಪರ್ಫಾರ್ಮ್ ಮಾಡ್ಬೇಕಂತಂದರೆ ಇಷ್ಟು ಪ್ರಾಕ್ಟೀಸ್ ಟೈಮ್ ಅಂತ ನಿಮ್ಗೆ ಏನಾದರೂ ಕೊಡ್ತಿದ್ರಾ? ಹಾಂ, ನಮಗೆ ಅಂದರೆ ಫುಲ್ ವೀಕ್ ಒಂದಿನ ಸಾಂಗ್ ಸೆಲೆಕ್ಷನ್ ಕರಿತಿದ್ರು. ಆಮೇಲೆ ಒಂದಿನ ಹಾಲಿಡೇ ಇತ್ತು ಮಿಡಲಲ್ಲಿ, ಅವ್ರು ಕೆಲವು ಸಲ ಹಾಲಿಡೇನೂ ಇರಲಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಡೈರೆಕ್ಟ್ ಮೆಂಟ್ರಿಂಗ್ ಇತ್ತು. ಸೊ ನಾವು ಸಾಂಗ್ ಕಲಿಬೇಕು ಅಷ್ಟು, ಅಂದರೆ ಮೆಂಟ್ರಿಂಗ್ ಸ್ವಲ್ಪ 10-11 AM ಕರೀತಾರೆ. ಆಮೇಲೆ ನೆಕ್ಸ್ಟ್ ಡೇ 2 piece ಫುಲ್ ಬ್ಯಾಂಡ್ ಶೂಟ್ ಅಷ್ಟೇ. ಸೊ ಟೋಟಲ್ ಫುಲ್ ವೀಕ್ ಸ್ವಲ್ಪ ಟೈಮ್ ಇತ್ತು. ಆ್ಯಂಡ್ 2 piece ಫುಲ್ ಬ್ಯಾಂಡ್ ನಮಗೆ ಅಂದರೆ ಶೂಟ್ ದಿನ ಹೆಂಗಿರುತ್ತೆ ಆ ಥರ ಎಲ್ಲ ಪ್ರಾಕ್ಟೀಸ್ ನಾವು ರೆಕಾರ್ಡ್ ಮಾಡ್ತಿದ್ವಿ. ಆಮೇಲೆ ನೆಕ್ಸ್ಟ್ ದಿನ ಅದ್ರ ಜೊತೆ ಪ್ರಾಕ್ಟೀಸ್ ಮಾಡೋದು. ಆಮೇಲೆ ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ನೆಕ್ಸ್ಟ್ ಫುಲ್ ಬ್ಯಾಂಡಲ್ಲಿ ಆ ಥರ ಮಿಸ್ಟೇಕ್ಸ್ ಮಾಡಬಾರ್ದು. ಆಮೇಲೆ ಆ ಥರ ಆ್ಯಂಡ್ ಶೂಟ್ ದಿನ ಎಲ್ಲ ಸೊ ಕಾನ್ಫಿಡೆನ್ಸ್ ಸಿಗ್ತಿತ್ತು ಇಷ್ಟು ಅವ್ರ ಜೊತೆ. ಒಬ್ಬರು ಮೆಂಟರ್ ಅಡಿಯಲ್ಲಿ ಎಷ್ಟು ಜನನ ಕೊಡ್ತಿದ್ರು? ಒಬ್ಬರು ಮೆಂಟರ್ಗೆ ಅಂದರೆ 5 ಮೆಂಟರ್ಸ್ ಇದ್ದರು. ಸೊ ಒಬ್ಬರು ಮೆಂಟರ್ಗೆ 4 ಜನ ಥರ ಇದ್ದರು. ಅಂದರೆ ಸೇಮ್ ಪ್ರಾಕ್ಟೀಸ್ ಎಲ್ರಿಗೂ ಸಿಕ್ತಿತ್ತು ಒಂದೇ ಲೆಕ್ಕದಲ್ಲಿ ಅಂತ ಹಂಗಲ್ಲ, ಬಟ್ ಎಲ್ರಿಗೆ ಡಿಫ್ರೆಂಟ್ ಸಾಂಗ್ ಸಿಕ್ತಿತ್ತು. ಸೊ ಎಲ್ಲ ಮೆಂಟರ್ಗೂ ಡಿಫ್ರೆಂಟ್ ರೂಮ್ ಇರುತ್ತೆ. ಅಂದರೆ ಆ ಥರ ಎಲ್ರಿಗೂ ಒಂದು ಸಾಂಗ್ ಕಂಪ್ಲೀಟ್ ಮಾಡೋದು, ಆಮೇಲೆ ನೆಕ್ಸ್ಟು ಆ ಥರ. ಸೊ ನಮಗೆ ಒಂದು ಮೆಂಟರ್ಗೆ ಬೇರೆ ಒಂದು ಮೆಂಟರ್ ಏನು ಪ್ಲಾನ್ ಇರುತ್ತೆ ಅದೆಲ್ಲ ಗೊತ್ತಿಲ್ಲ. ಡೈರೆಕ್ಟ್ ಶೂಟ್ ದಿನ ಅವ್ರು ನೋಡ್ತಾರೆ, ಹಿಂಗೆಲ್ಲ ಮಾಡಿದ್ದಾರೆ ಚೆನ್ನಾಗಿರುತ್ತೆ ಅಂತ. ಈಗ ನೀವೇ ಹೇಳಿದ್ರೆ ವೀಕ್ಲಿ ಒಂದ್ಸಲ ಪ್ರಾಕ್ಟೀಸ್ ಇರುತ್ತೆ ಅಂತ, ಅದು ಮೆಂಟರ್ ಜೊತೆಗೆ. ಉಳಿದ ಎಲ್ಲ ದಿನ ನೀವು ನಿಮ್ಮ ಮನೇಲಿ ಪ್ರಾಕ್ಟೀಸ್ ಮಾಡ್ಬೇಕಿರತ್ತೆ. ಆ ಒಂದು ಪ್ರಾಕ್ಟೀಸ್ ಇದು ಹೇಗಿರುತ್ತೆ? ಅಂದರೆ 2 piece ಫುಲ್ ಬ್ಯಾಂಡ್ಗೂ ಮೆಂಟರ್ ಇರ್ತಾರೆ. ಬಟ್ ಮೆಂಟರಿಂಗ್ ಆ ದಿನ ಎಲ್ಲ ಫೈನ್ ಟ್ಯೂನಿಂಗ್ ಮಾಡೋದೆಲ್ಲ ಇರುತ್ತೆ. ಬೇರೆ ದಿನ ಯೂಶ್ವಲಿ 9-10 ಬರಕ್ಕೆ ಹೇಳ್ತಿದ್ರು. ಆಮೇಲೆ ವಿ ಯೂಸ್ ಟು ಗೋ ಬ್ಯಾಕ್ ಎಟ್ 5-6 PM ಎಲ್ಲ ಡೈಲಿ ಪ್ರಾಕ್ಟೀಸ್ ಇರ್ತಿತ್ತು. ಆಮೇಲೆ ಆ ಥರ. ಆಮೇಲೆ ಸ್ಯಾಟರ್ಡೆ ಸಂಡೇನು ಇಲ್ಲಿ ಟೆಲಿಕಾಸ್ಟ್ ಆಗುವಾಗ ನಮಗೆಲ್ಲ ಇಲ್ಲಿ ಸಾಂಗ್ ಸೆಲೆಕ್ಷನ್ ಇರುತ್ತೆ, ಮೆಂಟ್ರಿಗೆ ಎಲ್ಲ ಇರುತ್ತೆ, ನೆಕ್ಸ್ಟ್ ರೌಂಡ್ಗೆ ಎಲ್ಲ ನಾವು ಪ್ರಿಪೇರ್ ಮಾಡ್ತಿದ್ವಿ. ಅದೇ ಡೇ ನಿಮಗೆ ಸಾಂಗ್ ಸೆಲೆಕ್ಷನ್ ಫೈನಲ್. ಹೌದು.
ಸೊ ಆ ಥರ ಆಮೇಲೆ ಒಂದು ಎಪಿಸೋಡು ನಾವು ರೆಕಾರ್ಡ್ ಮಾಡೋದು ಸಾಟರ್ಡೆ ಸಂಡೇಗೆ ಡಿವೈಡ್ ಆಗುತ್ತೆ, ಬಟ್ ಆ 2 ಎಪಿಸೋಡ್ಸ್ ನಾವು ಒಟ್ಟಿಗೆ ಮಾಡ್ಬಿಡ್ತೀವಿ ಆ ಥರ. ಆಮೇಲೆ ಅವ್ರು ಡಿವೈಡ್ ಮಾಡ್ಕೊಳ್ತಾರೆ ಯಾರ ಪರ್ಫಾರ್ಮೆನ್ಸ್ ಎಲ್ಲ. ಆಮೇಲೆ ಮನೆಯಲ್ಲೂ ತುಂಬ ಯಾವಾಗ ಟೈಮ್ ಸಿಗತ್ತೆ ಅದೆಲ್ಲ ಪ್ರಾಕ್ಟೀಸ್ ಮಾಡಬೇಕು, ವಾಯ್ಸ್ ಸ್ಟ್ರೇನ್ ಆಗಬಾರ್ದು, ಆಮೇಲೆ ಎಲ್ಲ ಪ್ರಿಕಾಷನರಿ ಮೆಷರ್ಸ್ ತಗೊಳ್ಬೇಕು ಆ ಥರ. ಡಯಟ್ ಮಾಡ್ತೀರಿ ಅಂತ ಕೇಳಲ್ಪಟ್ಟೆ, ಡಯಟ್ ಮಾಡ್ತೀರಾ? ಅಂದರೆ ಡಯಟ್ ಅಂದರೆ ಆಚೆ ನೀರು ಕುಡಿಬಾರ್ದು, ಓನ್ಲಿ ಹಾಟ್ ವಾಟರ್, ಆಮೇಲೆ ನೋ ಐಸ್ ಕ್ರೀಮು, ಅಂದರೆ ಕೋಲ್ಡ್ ಥಿಂಗ್ಸ್ ಅವಾಯ್ಡೆಡು, ಅಂದರೆ ಆಯಿಲ್ ಐಟಮ್ಸ್ ಎಲ್ಲ ಮೇನ್ಲಿ ಗಂಟ್ಲಿಗೆ ಕ್ರ್ಯಾಕ್ ಎಲ್ಲ ಮಾಡುತ್ತೆ, ಆ ಥರ ಎಲ್ಲ ಡಯಟ್ ಫಾಲೋ ಮಾಡಬೇಕಿತ್ತು. ಎಷ್ಟು ಪುಟ್ಟ ಹುಡುಗಿ, ಕ್ರೇವಿಂಗ್ಸ್ ಏನಾದರೂ ಆಗೋದಿಲ್ವಾ? ಕ್ರೇವಿಂಗ್ಸ್ ಆಗುತ್ತೆ, ಬಟ್ ಸಿಂಗಿಂಗ್ ಆ ಥರ ನಾವು ಸ್ಯಾಕ್ರಿಫೈಸ್ ಮಾಡಬೇಕು. ಒಂದು ಬೇಕಂದ್ರೆ ಒಂದನ್ನು ಕಳ್ಕೋಬೇಕು ಅಂತ ಹೇಳಿ. ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲಿ ಹಾಡಿದ ಹಾಡು ಯಾವುದು? ಫಸ್ಟು ನಾನು ಮೆಗಾ ಆಡಿಷನ್ಗೆ ನಾ ಹೀಗೆ ಬಣ್ಣಿಸಲಿ, ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, ಜಾನಕಿ ಅಮ್ಮ ಹಾಡಿದ್ದು. ಓಕೆ, ಫೇವ್ರೆಟ್ ಸಿಂಗರ್ ಇದ್ದೆ ಹಾಡಿದ್ದೀರಾ? ಈಗ ಫಸ್ಟ್ ಟೈಮ್ ನೀವು ಹೋಗಿ ಸ್ಟೇಜಲ್ಲಿ ಹಾಡಿದ್ರ, ಜಡ್ಜಸ್ ಇಂದ ಫೀಡ್ಬ್ಯಾಕ್ ಇರುತ್ತೆ, ಆ ಟೈಮ್ ಹೇಗಿತ್ತು ಅಂತ? ಆ ಸ್ಟೇಜಲ್ಲಿ ನಿಂತ್ಕೊಂಡು ಫಸ್ಟ್ ಟೈಮ್ ಜಡ್ಜಸ್ ಇಂದ ಫೀಡ್ಬ್ಯಾಕ್ ಸಿಗ್ತಾ ಇದೆ, ತುಂಬಾ ಖುಷಿ ಆಗ್ತಿತ್ತು, ತುಂಬಾ ಹೆಮ್ಮೆ ಆಗ್ತಿತ್ತು. ಅಂದ್ರೆ ಇಷ್ಟು ನಾವು ಜಡ್ಜಸ್ ಇಂದ ಫೀಡ್ಬ್ಯಾಕ್ ಕೇಳೋದು, ಆಮೇಲೆ ಅವ್ರು ನನ್ನ ಸಾಂಗ್ ಕೇಳಿದ್ದಾರೆ ಅಂತ ತುಂಬಾ ಖುಷಿ ಆಗ್ತಿತ್ತು. ಸ್ಟೇಜ್ ಪ್ರೋಗ್ರಾಮ್ ಕೊಡ್ಬೇಕಾದ್ರೆ ಲಿರಿಕ್ಸ್ ಎಲ್ಲ ನೆನ್ಪಿಟ್ಕೋಬೇಕಿರುತ್ತೆ, ಅದು ಹೇಗೆ ಲಿರಿಕ್ಸ್ ಅನ್ನೆಲ್ಲ ನೆನ್ಪಿಟ್ಕೋತೀರಾ? ಅಟ್ಲೀಸ್ಟ್ ಒಂದು ಮಿಸ್ ಆಗಿದ್ದು ಯಾವಾಗಾದ್ರೂ ಇದೆಯಾ ಅಂತ ಹೇಳಿ. ಇಲ್ಲ, ಅಂದ್ರೆ ಯೂಶ್ವಲಿ 4 ದಿನ ಸ್ವಲ್ಪ ಇರುತ್ತೆ, 4 ದಿನ. ಒಂದಿನ ಸಾಂಗ್ ಸೆಲೆಕ್ಷನ್ ದಿನನೇ ಕಲಿಯುವಾಗ ಪ್ರಾಕ್ಟೀಸ್ ಮಾಡಿ ಆಟೋಮೆಟಿಕ್ಲಿ ಲಿರಿಕ್ಸ್ ಅದು ಸ್ಟೋರ್ ಆಗಿಬಿಡುತ್ತೆ. ಸೊ ರಿಹರ್ಸಲ್ಗೆಲ್ಲ ಇನ್ನೊಂದ್ಸಲ ಕೆಲವು ಸಲ ಮಿಸ್ ಆಗ್ತಿತ್ತು ನನ್ನ ಲಿರಿಕ್ಸು. ಸೊ ಅದನ್ನ ನೆನಪಿಟ್ಕೊಂಡು ನೆಕ್ಸ್ಟ್ ಫೈನಲ್ ರಿಹರ್ಸಲ್ಗೆ ಚೆನ್ನಾಗಿ ಎಲ್ಲ ನೆನಪಿಟ್ಕೊಂಡು ಮೈಂಡ್ಫುಲ್ ಆಗಿ ಆಮೇಲೆ ಶೂಟ್ ಹಂಗೆ ಹಾಡ್ತಿದ್ದೆ. ಇನ್ನು ಯಾವ ಫಾರ್ಮ್ ಸಾಂಗ್ಸ್ ನಿಮ್ಗೆ ತುಂಬ ಇಷ್ಟ ಆಗುತ್ತೆ? ಮೇನ್ಲಿ ಕ್ಲಾಸಿಕಲ್, ಕರ್ನಾಟಿಕ್ ಎಲ್ಲ ತುಂಬಾ ಇಷ್ಟ ನನ್ನ ಸಾಂಗ್ಸ್. ಮೆಲಡಿ ಆಲ್ಸೋ, ಆ ಥರ ಎಲ್ಲ. ಕ್ಲಾಸಿಕಲ್ ಮೇನ್ಲಿ ತುಂಬಾ ಇಷ್ಟ. ಕ್ಲಾಸಿಕಲ್ ಸಾಂಗ್ ಅನ್ನ ಯಾವ್ದಾರ ಹಾಡ್ಬೋದಾ? ಹೌದು, ನಾನು ಕ್ವಾರ್ಟರ್ ಫಿನಾಲೆಗೆ ಹಾಡಿದ್ದು ನಾದಮಯ ಹಾಡ್ತೀನಿ. ಅದರಿಂದಲೇ ನಿಮಗೆ ಫಿನಾಲೆ ಟಿಕೆಟ್ ಸಿಕ್ಕಿತು ಅಂತ ಹೇಳಿ. ಗುಡ್. ಗೋವಿಂದ ಆನಂದ ತಂದಿರಲು ನದಿಯ ನೀರು ಮುಗಿಲ ಸಾಲು ಮರಣಿ ಸ್ವರದೆ ಬೆರೆತು ಚಲನೆ ಮರೆತು ನಿಂತಿರಲು ನಾದಮಯ ಈ ಲೋಕವೆಲ್ಲ ನಾದಮಯ. ಈ ಸಾಂಗ್ ಹಾಡಿದಾಗ ಆ ಶೋವಲ್ಲಿ ರಿಯಾಕ್ಷನ್ ಹೇಗಿತ್ತು? ಎಲ್ಲ ಜೂರೀಸ್, ಆಲ್ಮೋಸ್ಟ್ ಆಲ್ ದ ಜೂರೀಸ್ ದೇ ಹ್ಯಾಡ್ ಟಿಯರ್ಸ್ ಇನ್ ದೇರ್ ಐಸ್. ಆಮೇಲೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಮೆಂಟರ್ಸ್ ಎಲ್ಲ ನಿಂತ್ಕೊಂಡು ಚಪ್ಪಾಳೆ ಹೊಡಿತಿದ್ರು. ಆಮೇಲೆ RK ಸರ್ ಈ ಕೇಮ್ ವಿದ ಟಿಕೆಟ್ ಫಿನಾಲೆ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ರು. ಹಂಗೆ ಹೇಗೆ ಫೀಲ್ ಆಯ್ತು ನಿಮ್ಗೆ ಅವಾಗ? ತುಂಬಾ ಚೆನ್ನಾಗಿ ಅನಿಸ್ತು, ಬಿಕಾಸ್ ಆಗ ಶಿವಾನ್ಯಕಾಗ ಆಲ್ರೆಡಿ ಸಿಕ್ಕಿತ್ತು. ಸೊ ಐ ಹ್ಯಾಡ್ ಅ ಹೋಪ್ ದಟ್ ನಂಗೆ ಸಿಗ್ಬೋದಿತ್ತು ಅಂತ, ಬಟ್ ಆಲ್ರೆಡಿ ಶಿವಾನ್ಯಕಾಗ ಸಿಗ್ಮೇಲೆ ಹೋಪ್ಸ್ ಎಲ್ಲ ಹೋಯ್ತು. ಬಟ್ ನಂಗೆ ಆಮೇಲೆ ಐ ಥಾಟ್ ಈಗ ಏನು ಭಯ ಇಲ್ಲ, ಸೊ ಟಿಕೆಟ್ ಫಿನಾಲೆ ಆಲ್ರೆಡಿ ಸಿಕ್ಕಾಯ್ತು, ಜಸ್ಟ್ ಚೆನ್ನಾಗಿ ಆಡ್ಕೊಂಡು ಬರ್ತೀನಿ ಅಂತ. ಹಿಂಗೆಲ್ಲ ಆಗತ್ತೆ ಅಂತ ನಿಜ ಅನ್ಕೊಂಡಿರ್ಲಿಲ್ಲ. ಯಾಕೆ ನೀವು ಈ ಸಾಂಗನ್ನು ಸೆಲೆಕ್ಟ್ ಮಾಡ್ತೀರಾ ಫೈನಲಿಗೆ? ಆಕ್ಚುಲಿ ಕ್ವಾರ್ಟರ್ ಫಿನಾಲೆಗೆ ಲಿಸ್ಟ್ ಆಫ್ ಸಾಂಗ್ಸ್ ಕೊಟ್ಟಿದ್ವಿ, ಅಂದ್ರೆ ಎಲ್ಲ ಫೀಮೇಲ್ ಸಾಂಗ್ಸ್, ಕರ್ನಾಟಿಕ್ ಕ್ಲಾಸಿಕಲ್. ಲಾಸ್ಟ್ ಅಲ್ಲಿ ಆಕ್ಚುಲಿ ನಾದಮಯ ಇಟ್ಟಿದ್ದೆ, ಬಿಕಾಸ್ ಇಟ್ ಇಸ್ ಅ ಮೇಲ್ ಸಾಂಗ್, ಸಿಗಲ್ಲ ಅಂತ ಅನ್ಕೊಂಡಿದ್ದೆ. ಸೊ ಅದ್ರಲ್ಲಿ ಲಾಸ್ಟ್ ಪ್ರಿಫರೆನ್ಸ್ ಇಟ್ಕೊಂಡಿದ್ದೆ. ಸೊ ಅಂದ್ರೆ ಕ್ರಿಯೇಟಿವ್ ಟೀಮ್ಗೆ ಅವ್ರು ಚೂಸ್ ಮಾಡೋದು ಸಾಂಗ್ಸ್. ಸೊ ನೀವು ಲೀಸ್ಟ್ ಕೊಟ್ಟಿರ್ತೀರಿ, ಅವ್ರು ಸೆಲೆಕ್ಷನ್ ಮಾಡೋದು. ಸೊ ಕೊಟ್ಟಿದ್ದೆ, ಅವರೆಲ್ಲ ಸಾಂಗ್ಸ್ ಬೇಡ ಹೇಳಿದ್ರು. ಲಾಸ್ಟ್ ಅಲ್ಲಿ ನಾದಮಯ ಇಟ್ಟಿದ್ದೆ. ಅದನ್ನ ಹೇಳಿದ್ರು ಹಾಡ್ಬೋದಾ ಅಂತ. ನಾನು ಹೇಳಿದೆ ಕಲ್ತಿಲ್ಲ, ಕಲ್ತ್ಕೊಂಡ್ ಬರ್ತೀನಿ, ಹಾಡ್ ತೋರಿಸ್ತೀನಿ ಅಂತ. 15 ಮಿನಿಟ್ಸ್ ಮೇಲೆ ಹೋದೆ, ಪಲ್ಲವಿ ಕಲ್ತ್ಕೊಂಡ್ ಬಂದೆ. ಆಮೇಲೆ ಅವ್ರು ಹೇಳಿದ್ರು ಓಕೆ ಚರಣಮು ಕಲ್ತ್ಕೊಂಡ್ ಬಾ ಅಂತ. ಇನ್ನೊಂದ್ಸಲ ಮೇಲೆ ಹೋದೆ, ಚರಣಮ್ ಕಲ್ತ್ಕೊಂಡ್ ಬಂದೆ. ಆಮೇಲೆ ಅವ್ರು ಹೇಳಿದ್ರು ಅಂದ್ರೆ ದೇ ವರ್ ಸ್ಟಿಲ್ ಲೈಕ್ ಡೌಟ್, ನಂಗೆ ಆಗತ್ತಾ ಇಲ್ವೋ ಅಂತ. ಮೇಲೆ ಚೆನ್ನಾಗಿ ಆಡಿಲ್ಲ ಅಂದ್ರೆ ಅವ್ರ ಸರಿಗಮಪ ಅದೆಲ್ಲ ಅವ್ರ ಅಂದ್ರೆ ದೇ ಹ್ಯಾಡ್ ಅ ಹೋಪ್ ನಾನು ಹಾಡ್ತೀನಿ. ಸೊ ಅವ್ರು ಹೇಳಿದ್ರು ಹೇಮಂತ್ ಸರ್ ಕೇಳು, ಅಂದ್ರೆ ನನ್ನ ಮೆಂಟರ್. ಸೊ ಆಗ ನಾನು ಹೇಳಿದೆ, ಹೇಮಂತ್ ಸರ್ ಅಂದ್ರೆ ನಿಂಗಾಗತ್ತೋ ಅಂದ್ರೆ ಹಿ ಹ್ಯಾಡ್ ಕಾನ್ಫಿಡೆನ್ಸ್ ಅವ್ರು ಹೇಳಿದ್ರು ಓಕೆ ಹಾಡ್ತೀಯಾ, ಓಕೆ ಹಾಡು ಅಂತ. ಸೊ ಕ್ರಿಯೇಟಿವ್ ಟೀಮ್ ನಂಗೆ ಇದನ್ನ ನಾದಮಯ ಫೈನಲೈಸ್ ಮಾಡಿದ್ರು. ಹಂಗೆ ಕಲ್ತ್ಕೊಂಡು. ನಿಮ್ಗೆ ಹೇಗಾಯ್ತು ಮ್ಯಾಮ್ ಆ ಮೂಮೆಂಟ್ ಅಲ್ಲಿ?
ಅಂದ್ರೆ ಅಷ್ಟು ಟಫೆಸ್ಟ್ ಸಾಂಗ್ ಅನ್ನ ಸೆಲೆಕ್ಟ್ ಮಾಡಿದ್ರು, ಹಾಡ್ತಾರ ಅಂತ ಒಂದು ಕಾನ್ಫಿಡೆನ್ಸ್ ನಿಮ್ಗಿತ್ತ? ಕರೆಕ್ಟ್ ಆಕ್ಚುಲಿ ಅವಳು ಸ್ವಲ್ಪ ಐಡಿಯಾ ಕೊಟ್ಲು, ಬಟ್ ಇಟ್ ವಾಸ್ ಅ ವೆರಿ 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 ಎಮೋಷನಲ್ ಮೂಮೆಂಟ್ ಫಾರ್ ಮೀ ಆಕ್ಚುಲಿ. ಆ ಟೈಮಲ್ಲಿ ಅವಳು ಹೇಳಿರೋ ತರ ಶಿವಾನಿಗೆ ಆಲ್ರೆಡಿ ಸಿಕ್ಕಿತ್ತು, ಇಟ್ ಇಸ್ ಓನ್ಲಿ 1 ticket to finale. ಓಕೆ, ನಿಮ್ಗೆ ಸೆಕೆಂಡ್ ಸಿಕ್ಕಿದೆ. ಆಕ್ಚುಲಿ ಇಟ್ ವಾಸ್ ಜನರಲಿ ಎವ್ರಿ ಸೀಸನ್ ಇಟ್ ಇಸ್ 1 finale ಒಬ್ಬರಿಗೆ ಸಿಗುತ್ತೆ. ಸೊ ಕ್ವಾರ್ಟರ್ ಫಿನಾಲೆ ಇಂದ ಡೈರೆಕ್ಟ್ ದೇ ವಿಲ್ ಮೂವ್ ಟು ದ ಫಿನಾಲೆ. ಸೊ ಸೆಮಿ ಫಿನಾಲೆ ರೌಂಡ್ ಅವ್ರಿಗೆ ಇರಲ್ಲ. ಬಟ್ ಆರಾಧ್ಯ ಪರ್ಫಾರ್ಮೆನ್ಸ್ ಮುಂಚೆ ಶರಣ್ ಸರ್ ಅವಾಗ ಆಕ್ಟರ್ ಇದಾರಲ್ಲ, ಅವ್ರು ಬಂದು ಅವ್ರಿಗೆ ಶಿವಾನಿಗೆ ಕೊಟ್ಟಿದ್ರು. ಅವಳಿಗೆ ಇನ್ನೂ ಪರ್ಫಾರ್ಮೆನ್ಸ್ ಮುಗ್ದಿಲ್ಲ ಆರಾಧ್ಯದು, ಬಟ್ ಶಿ ವಾಸ್ ವೆರಿ ಶ್ಯೂರ್ ದಟ್ ಈ ನಾದಮಯ ಪರ್ಫಾರ್ಮೆನ್ಸ್ ಐ ಆಮ್ ಗೋಯಿಂಗ್ ಟು ರಾಕ್ ದ ಸ್ಟೇಜ್ ಅಂಡ್ ನನ್ಗೆ ಅದು ಬರುತ್ತೆ ಅಂತ ಅವಳಿಗೆ ಮನಸ್ಸಲ್ಲಿ ಇತ್ತು. ಬಟ್ ಶಿ ಡಿಡ್ಂಟ್ ಗೆಟ್ ಇಟ್ ಬೈ ದಟ್ ಅಂಡ್ ಆಲ್ರೆಡಿ ಅದು ಹೋಯ್ತು. ಸೊ ಅವಳಿಗೆ ಒಂದು ಒನ್ ವೇ ಇಟ್ ವಾಸ್ ಲೈಕ್ ಪಾಸಿಟಿವ್ ಅಂಡ್ ನೆಗೆಟಿವ್ ಇತ್ತು. ಓಕೆ, ಹೇಗಾದ್ರೂ ಹೋಯ್ತು, ಇನ್ನು ವೈ ಶುಡ್ ಐ ಗೆಟ್ ಟೆನ್ಸ್ಡ್, ಹೋಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಬರ್ತೀನಿ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಹೋದ್ಲು. ಶಿ ವೆಂಟ್ ಅಂಡ್ ಶಿ ಸ್ಟಾರ್ಟೆಡ್ ಆಫ್ ದ ಸಾಂಗ್. ಅವಳು ಹೇಳಿರೋ ತರ ಆಲ್ಮೋಸ್ಟ್ ಒಂದು 60% ಸಾಂಗ್ ಮುಗಿತಾ ಬರುವಾಗಲೇ all started cheering. Contestants, jury members around I don't know 25 plus jury members, all the mentors, ಹೇಮಂತ್ ಸರ್ ಸ್ಟೂಡೆಂಟ್ ಆದ್ರೂ ಎಲ್ಲಾ ಮೆಂಟರ್ಸ್ ನಿಂತ್ಕೊಂಡು ಚಪ್ಪಾಳೆ ಹೊಡಿತಿದ್ರು. ಆಡಿಯನ್ಸ್ ಅಂತೂ ವಿಸಲ್ಸ್ ಅಂಡ್ ಅವರು ಕ್ಲಾಪ್ ಅಂಡ್ಸ್ ಹಾಕೋ ಇದ್ರಲ್ಲಿ ಅವಳಿಗೆ ಅವಳ ವಾಯ್ಸ್ ಕೇಳುತ್ತಾ ಅಂತ ನನಗೆ ಭಯ ಆಗ್ತಿತ್ತು. ಬಿಕಾಸ್ ಹ್ಯಾಸ್ ಪೇರೆಂಟ್ಸ್ ಸೈಡ್ ಅಲ್ಲಿ ನಾನು ಕೂತ್ಕೊಂಡು ಕೇಳ್ತಿದ್ದೆ. ಹೇಮಂತ್ ಸರ್ ವಾಸ್ ಆಲ್ಸೋ ಲೈಕ್ ಅವರು ಈ ಸಾಂಗ್ ಆದ್ಮೇಲೆನೂ ಇನ್ನೂ ಜಾಸ್ತಿ ಆಡ್ ಮಾಡಿದ್ರು. ಎಲ್ಲರೂ ಅನ್ಕೊಂಡ್ರು ಆ ಸಾಂಗ್ ಮುಗೀತು ಅಂತ, ಅದೇ ಸ್ಟಾರ್ಟೆಡ್ ಚಿಯರಿಂಗ್ ಆಯ್ತು ಅಂತ. ಬಟ್ ಆಕ್ಚುಲ್ ಗೇಮ್ ಸ್ಟಾರ್ಟೆಡ್ ದೇರ್. ಸ್ಟಾರ್ಟ್ ಮಾಡಿದ್ಲು. ರಾಜೇಶ್ ಸರ್ ವಾಸ್ ಲೈಕ್ ಹಿ ಇಸ್ ಜಸ್ಟ್ ಹೇಗೆ ನೋಟಿಸ್ ಮಾಡ್ತಿದ್ದಾರೆ ಅಂದ್ರೆ ಇಟ್ಸ್ ಲೈಕ್ ಅಮೇಸಿಂಗ್ ಪರ್ಫಾರ್ಮೆನ್ಸ್ ಅಂತ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಸರಿಗಮಪ ದಟ್ ಸೆಕೆಂಡ್ ಟಿಕೆಟ್ ಟು ಫಿನಾಲೆ ಆರಾಧ್ಯಗೆ ಕ್ರಿಯೇಟಿವ್ ಟೀಮ್ಗೆ ಅವ್ರು ಹೇಳಿಬಿಟ್ಟು ರಾಜೇಶ್ ಸರ್ ನನಗೆ ಆರಾಧ್ಯಗೆ ಕೊಡಬೇಕು ಅಂತ ಸೆಕೆಂಡ್ ಟಿಕೆಟ್ ಟು ಫಿನಾಲೆ ಅವ್ರು ಬಂದ್ರು. ಇವಳ್ದು ಇನ್ನೂ ಒಂದು 15% ಆಫ್ ದ ಸಾಂಗ್ ಇಸ್ ರಿಮೈನಿಂಗ್. ಇವಳು ಹಾಡ್ತಾ ಇರುವಾಗಲೇ ಅವ್ರು ನಡ್ಕೊಂಡು ಬಂದ್ರು ಅಂಡ್ ಶಿ ಸ್ಟಿಲ್ ಸಿಂಗಿಂಗ್, ಹಿ ಸ್ಟ್ಯಾಂಡಿಂಗ್ ದೇರ್ ವಿತ್ ದ ಟಿಕೆಟ್ ಟು ಫಿನಾಲೆ. ಅಂಡ್ ನನಗೆ ಕಣ್ಣಲ್ಲಿ ನೀರು ಬಂತು ಅಂಡ್ ಐ ಆಮ್ ದ ಟಿಯರ್ಸ್ ಜಸ್ಟ್ ಫ್ಲೋಯಿಂಗ್ ಅಂಡ್ ನನಗೆ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ. ಆ್ಯಂಡ್ ಇವಳು ಆದ್ರೂ ಅದೇ ಡಿಸ್ಟ್ರಾಕ್ಟ್ ಆಗದೆ, ಅದೇ ಸರಿಗಮಪ ಸ್ಟೇಜ್ ಇದೆಲ್ಲ ಹೇಳ್ಕೊಡ್ತು. ಆ ಸ್ಟೇಜಲ್ಲಿ ನಿಂತ್ಕೊಂಡ್ರು. ಆ ಎಂಡಲ್ಲಿ ಇನ್ನು ಪರ್ಫಾರ್ಮೆನ್ಸ್ ಹಾಳಾದ್ರೆ ವಾಟ್ ಇಸ್ ಮೀನಿಂಗ್ ಇನ್ ಶಿ ಗೆಟಿಂಗ್ ದ ಟಿಕೆಟ್ ಟು ಫಿನಾಲೆ. ಸೊ ಶಿ ಸ್ಟೇಡ್ ಫೋಕಸ್ಡ್, ಚೆನ್ನಾಗಿ ಲಾಸ್ಟ್ ಮೂಮೆಂಟ್ ವರೆಗೆ ಎಲ್ಲ ಹಾಡಿ ಹೇಮಂತ್ ಸರ್ನ ಅಂಡ್ ರಾಜೇಶ್ ಸರ್ ರಿಕ್ವೆಸ್ಟ್ ಮಾಡಿ, ಹೌದು ರಿಕ್ವೆಸ್ಟ್ ಮಾಡಿ ಟಿಕೆಟ್ ಫಿನಾಲೆ ಕೊಡುವ ಅವರನ್ನು ಪ್ರೌಡ್ ಮಾಡಿದ್ಲು, ನಮ್ಮನ್ನು ಪ್ರೌಡ್ ಮಾಡಿದ್ಲು. ಅಂಡ್ ದಟ್ ಡೇ ಇಸ್ ಲೈಕ್ ಅ ಮೆಮೊರಬಲ್ ಡೇ. ಅಂಡ್ ದೇವ್ರಿಗೆ ಎಷ್ಟು ಇದು ಮಾಡಿದ್ರು, ಗ್ರಾಟಿಟ್ಯೂಡ್ ಕೊಟ್ಟರು, ಸಾಕಾಗ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೆ ನಾವ್ ಏನ್ ಬೇಕಾದ್ರೆ ಅಚೀವ್ ಮಾಡಬಹುದು ಅನ್ನೋದಕ್ಕೆ ಒಳ್ಳೆ ಎಕ್ಸಾಂಪಲ್ ಆಯ್ತು. ನೀವ್ ಏನೆಲ್ಲ ಕಲಿತ್ರಿ ಸರಿಗಮಪದಿಂದ? ತುಂಬಾ ಕಲ್ತಿದ್ದೀನಿ. ಅಂದ್ರೆ ಮುಂಚೆ ಎಲ್ಲ ಫೀಲಿಂಗ್ ಎಲ್ಲ ನಂಗೆ ಇರಲಿಲ್ಲ. ಆಮೇಲೆ ಹೆಡ್ ವಾಯ್ಸ್ ಐ ಯೂಸ್ ಟು ಸಿಂಗ್ ಇನ್ ಚೆಸ್ಟ್ ವಾಯ್ಸ್, ಅಂದ್ರೆ ಫುಲ್ ಅದು ಅಂದ್ರೆ ಬೇರೆ ನೋಟ್ಸ್ ಎಲ್ಲ ಕಿರ್ಚ್ತಿದ್ದೆ. ಅಂದ್ರೆ ಇಟ್ ವಾಸ್ ನಾಟ್ ಸೌಂಡಿಂಗ್ ನೈಸ್. ಪಿಚ್ಚು, ತಾಳ, ಫೀಲಿಂಗ್ ಏನು ಇರಲಿಲ್ಲ. ಸರಿಗಮಪಗೆ ಬಂದಾದ್ಮೇಲೆ ಹೆಡ್ ವಾಯ್ಸ್ ನನ್ ಡೆವಲಪ್ ಆಯ್ತು. ಆಮೇಲೆ ಹೆಡ್ ವಾಯ್ಸ್ ಡೆವಲಪ್ ಆಯ್ತು, ಅದ್ರ ಜೊತೆ ಪಿಚ್ ಎಲ್ಲ ಕರೆಕ್ಟ್ ಆಗಿ ಶುರು ಆಯ್ತು. ತಾಳ, ಗಮಕಾಸ್ ಎಲ್ಲ, ಆಮೇಲೆ ಎಂಡಿಂಗ್ಸ್ ಎಲ್ಲ ಪಿಚ್ ಹೋಗ್ತಿತ್ತು ನಂದು ಅದು. ಆಮೇಲೆ ಎಲ್ಲ ಫೀಲಿಂಗ್ ಎಲ್ಲ ಬರಕ್ ಶುರು ಆಯ್ತು. ಸೊ ಬಿಗ್ ಥ್ಯಾಂಕ್ಸ್ ಟು ಸರಿಗಮಪ. ಪಬ್ಲಿಕ್ ಒಪಿನಿಯನ್ ಹೇಗಿರುತ್ತೆ? ಈಗ ನೀವೆಲ್ಲಾದ್ರೂ ಒಂದ್ ಕಡೆ ಹೋಗ್ತೀರಾ, ಸೊ ನಿಮ್ಮನ್ನ ಒಂದು ಗುರುತಿಸುವಂತಹ ಒಂದು ನೋಟ ಇರುತ್ತಲ್ಲ, ಅದು ಹೇಗಿರುತ್ತೆ? ಚೆನ್ನಾಗಿರುತ್ತೆ. ಅಂದ್ರೆ ಬೇರೆ ಬೇರೆ ಕಡೆ ಎಲ್ಲ ಪೀಪಲ್ ಅಂದ್ರೆ ಫ್ಯಾನ್ಸ್ ಎಲ್ಲ ಬಂದು ಫೋಟೋಸ್ ಕೇಳ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಇಷ್ಟು ಚಿಕ್ಕ ವಯಸ್ಸಿಗೆ ಫ್ಯಾನ್ಸ್ ಎಲ್ಲ ಬಂದು ಫೋಟೋಸ್ ಕೇಳುವಾಗ ಆಬ್ವಿಯಸ್ಲಿ ತುಂಬಾನೇ ಖುಷಿ ಆಗುತ್ತಲ್ವಾ? ಸ್ಕೂಲಲ್ಲೆಲ್ಲ ಹೆಂಗಿದೆ ಫ್ಯಾನ್ ಬೇಸ್? ಸ್ಕೂಲಲ್ಲಿ ತುಂಬಾ ಫ್ರೆಂಡ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಎಸ್ಪೆಷಲಿ ಕನ್ನಡ ಟೀಚರ್ಸ್ಗೆ ಅವ್ರಿಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ತುಂಬಾ ಸಪೋರ್ಟಿವ್ ಇದ್ರು. ಹೌದು, ಅಫ್ಕೋರ್ಸ್. ಅಂಡ್ ಎಲ್ಲ ಅವ್ರಿಗೂ ಎಲ್ಲ ದೇ ಆರ್ ಫೀಲಿಂಗ್ ವೆರಿ ಆಂಗ್ರಿ, ಅಂದ್ರೆ ಆಂಗ್ರಿ ಅಲ್ಲ, ಸ್ಯಾಡ್ ತರ. ಅಂದ್ರೆ ಲಾಸ್ಟ್ ಅಲ್ಲಿ ಎಲ್ಲ ಫಿನಾಲೆ ಎಲ್ಲ, ಆಮೇಲೆ ಚೆನ್ನಾಗಿರೋ ಸಾಂಗ್ಸ್ ಎಲ್ಲ ಈಸಿ ಸಾಂಗ್ಸ್ ಕೊಡ್ತಿದ್ರು ಅಂತ. ಬಟ್ ಲಾಸ್ಟ್ ಅಲ್ಲಿ ಅಫ್ಕೋರ್ಸ್ ಟಾಪ್ 3 ಅಲ್ಲೇ ಬಂದಿದ್ದೊಂದು ದೊಡ್ಡ ವಿಷಯ. ಅವ್ರಿಗೆಲ್ಲ ತುಂಬಾ ಖುಷಿ ಆಯ್ತು. ಇವನ್ ಎಜುಕೇಶನ್ ಇದ್ರಲ್ಲಿ ಕೂಡ ಅವ್ರು ತುಂಬಾ ಸಪೋರ್ಟ್ ಮಾಡ್ತಿದ್ರು.
ಟೀಚರ್ಸ್. ಅಂದ್ರೆ ಸ್ಕೂಲ್ ಎಲ್ಲ 6 months ಲೀವ್ ಕೊಟ್ಟಿದ್ರು ಆಕ್ಚುಲಿ. ಓಕೆ, ಹಾ. ಸೊ ಅದು ಸ್ಕೂಲ್ ಪ್ರಿನ್ಸಿಪಲ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಅಂದ್ರೆ ಸ್ಕೂಲಿಗೆ ಹೋದ್ರೆ ಅಲ್ಲೆಲ್ಲ ತಿರ್ಸ್ತೀನಿ, ವಾಯ್ಸ್ ಟ್ರೈನ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ಆಮೇಲೆ ಟೈಮು ಇರಲಿಲ್ಲ ಸ್ಕೂಲ್ ಹೋಗೋಕ್ಕೆ. ಸೊ ಕಂಪ್ಲೀಟ್ಲಿ ಆನ್ಲೈನ್ ಎಕ್ಸಾಮ್ಸ್ ಅಟೆಂಡ್ ಮಾಡಿದೆ. ಅದು ಟಾಟ್ ಅಂದ್ರೆ ಹಾಫ್ ಇಯರ್ಲಿ ಎಕ್ಸಾಮು, ಫೈನಲ್ ಎಕ್ಸಾಮ್ ಎಲ್ಲ ಆನ್ಲೈನ್ ಅಟೆಂಡ್ ಮಾಡಿದ್ದೀನಿ. ಯಾವುದು ಫೇವ್ರೆಟ್ ಸಬ್ಜೆಕ್ಟ್? ನಂಗೆ ಈ ವರ್ಷ ಕೆಮಿಸ್ಟ್ರಿ ಹಾಗೂ ಮ್ಯಾಥ್ ಇಷ್ಟ. ಟಫ್ ಅಂತ ಆಗ್ಲಿಲ್ವಾ ಈ 6 month ರಜಾ ತಗೊಂಡು ಮತ್ತೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಆನ್ಲೈನ್ ಎಕ್ಸಾಮ್ಸ್ ಎಲ್ಲ? ಸ್ವಲ್ಪ ಕಷ್ಟ ಆಗ್ತಿತ್ತು, ಬಟ್ ಟೀಚರ್ಸ್ ಆರ್ ವೆರಿ ಸಪೋರ್ಟಿವ್. ಅಂದ್ರೆ ನೋಟ್ಸ್ ಎಲ್ಲ ಕಲ್ಸೋದು, ಇಲ್ಲ ಫ್ರೆಂಡ್ಸ್ ಎಲ್ಲ ಏನೇನಾಯ್ತು ಎಲ್ಲ, ಈ ಟಾಪಿಕ್ ಆಯ್ತು ಎಲ್ಲ. ಆಮೇಲೆ ನಮ್ಮ ಅಮ್ಮ ಮ್ಯಾಥ್ ಅಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಬಿಕಾಸ್ ಮ್ಯಾಥ್ ನಂಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಮ್ಯಾಥ್ ಎಲ್ಲ ಪ್ರಾಬ್ಲಮ್ಸ್ ಕೆಲವೆಲ್ಲ ಕನ್ಫ್ಯೂಷನ್ ಬೇರೆ ಸಬ್ಜೆಕ್ಟ್ಸ್ ಅಂದ್ರೆ ಬುಕ್ ಅಲ್ಲಿ ಇರೋದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರಿಬಹುದು, ಬಟ್ ಮ್ಯಾಥ್ ತುಂಬಾ ಖುಷಿ ಆಗ್ತಿಲ್ವಾ ಮೇಡಮ್? ಅಂದ್ರೆ ಮನೆಯಿಂದ ಮಾತ್ರ ಅಲ್ಲ, ಹೊರಗಡೆಯಿಂದ ಕೂಡ, ಅದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ನಿಂದ ತುಂಬಾ ಸಪೋರ್ಟ್ ಸಿಗುವಂತದ್ದೆಲ್ಲ. ರಿಯಲಿ ಅಂದ್ರೆ ಆ ಟ್ಯಾಲೆಂಟ್ ಇದೆ, ಸೊ ಅವರು ಸಪೋರ್ಟ್ ಕೊಟ್ರು. ಆರಾಧ್ಯ ಪ್ರಿನ್ಸಿಪಲ್ ಫಾದರ್ ನಿಲ್ಸನ್ ಅಂತ ಅವ್ರು ಹೇಳಿದ್ರು, ಅವಳಿಗೆ ಎಕ್ಸಾಮ್ ಬರಕ್ಕಾಗತ್ತಾ ಅಂತ ಕೇಳಿದ್ರು. ಫಾದರ್ ಯಾವಾಗ ಅವ್ರು ಕರೀತಾ ಇರ್ತಾರೆ, ರಿಹರ್ಸಲ್ಸ್ ಎಲ್ಲ ನಡೀತಾ ಇರುತ್ತೆ, ಸೊ ನೋ ಪ್ರಾಬ್ಲಮ್. ಹಾಗಾದ್ರೆ ಅವಳು ಆನ್ಲೈನ್ ಅಟೆಂಡ್ ಮಾಡ್ಲಿ. ನೋಟ್ಸ್ ಅವಳ ಕ್ಲಾಸ್ ಟೀಚರ್ ಹರಿಣಿ ಮ್ಯಾಮ್ ಅಂತ, ಕನ್ನಡ ಮ್ಯಾಮ್ ರಾಧಾಮಣಿ ಮ್ಯಾಮ್ ಅಂತ, ಅವರೆಲ್ಲ ತುಂಬಾ ನಮ್ಮನ್ನ ಸಪೋರ್ಟ್ ಮಾಡೋದು, ನೋಟ್ಸ್ ಕಳಿಸೋದು. ಮತ್ತೆ ಅವಳ ಫ್ರೆಂಡ್ಸ್ ಪಾಪ ವಾಟ್ಸಪ್ ಅಲ್ಲಿ ಪಾಪ ಅವಳು ಯಾವಾಗಾದ್ರೂ ಕಾಲ್ ಮಾಡಿ ಇದು ಹೇಗೆ ಅದು ಹೇಗೆ ಅಂತ ಕೇಳಿದ್ರೆ ದೇ ವರ್ ರೆಡಿ ಟು ಹೆಲ್ಪ್ ಹರ್. ಅದಲ್ಲದೆ ನನ್ನ ಕಡೆಯಿಂದ ಈ ವಯಸ್ಸಿಗೆ ಮ್ಯಾನೇಜಿಂಗ್ ಸ್ಟಡೀಸ್ ಅಂಡ್ ದಟ್ ಟು ನೀವು ಹೇಳಿರೋ ತರ ದೊಡ್ಡ ಸ್ಟೇಜ್, ಆಡಿಯನ್ಸ್, ಜಡ್ಜಸ್ ಮತ್ತೆ ಆ ಕಂಟೆಸ್ಟೆಂಟ್ಸ್ ಜೊತೆ ಆ ಏಜ್, ಬಿಕಾಸ್ ಇಟ್ಸ್ 6 to 60 years, ಬಿಕಾಸ್ ಅವಳಿಗೆಲ್ಲ ಇದ್ದಿದ್ದೆಲ್ಲ ಕಂಟೆಸ್ಟೆಂಟ್ಸ್ ದೇ ಆರ್ ಬಿಯಾಂಡ್ 20 years ಅಂಡ್ ಶೀಸ್ ದಟ್ ಟೈಮ್ ಶಿ ವಾಸ್ ಅರೌಂಡ್ ಜಸ್ಟ್ 10 ಕಂಪ್ಲೀಟೆಡ್, ಈಗ 11 years ಅವರು. ಸೊ ಆ ಏಜ್ ಅಲ್ಲಿ ಅಷ್ಟೊಂದು ಆ ಪ್ರೆಷರ್ನ ಮ್ಯಾನೇಜ್ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಸೊ ಹ್ಯಾಸ್ ಅ ಮದರ್ ವಾಟ್ ಎವರ್ ಸಪೋರ್ಟ್ ಆ್ಯಂಡ್ ಹೆಲ್ಪ್ ಐ ಕುಡ್ ಗಿವ್ ಅದೆಲ್ಲ ಅವಳಿಗೆ ಕೊಟ್ಟು ಅವಳನ್ನ ಆದಷ್ಟು ಎಷ್ಟು ರಿಲ್ಯಾಕ್ಸ್ ಮಾಡ್ಬೋದಾ ಮಾಡಿಸ್ತಿದ್ದೆ. ಒಂದೊಂದ್ಸಲ ಎಷ್ಟು ರಿಲ್ಯಾಕ್ಸ್ ಮಾಡಿದ್ರು ಅವ್ಳು ಆಗ್ತಿರ್ಲಿಲ್ಲ, ಬಿಕಾಸ್ ಸಾಂಗ್ ಅಷ್ಟು ಟಫ್ ಇರ್ತಿತ್ತು. ಅವ್ನು ಲಾಸ್ಟ್ ಈಗ ಇನ್ನು 3 days ಅಲ್ಲಿ ಶೂಟ್ ಇದೆ ಅಂದರೆ ಸಾಂಗ್ ಚೇಂಜ್ ಆಗ್ತಿತ್ತು. ಲಾಸ್ಟ್ ಮಿನಿಟಲ್ಲಿ ಸಾಂಗ್ ಚೇಂಜ್ ಆಗುವಾಗ ಅದನ್ನು ಮತ್ತೆ ಲಿರಿಕ್ಸ್ ಪರ್ಫೆಕ್ಟ್ ಆಗಿ ಟ್ಯೂನ್ ಕಲಿತು ಹಾಡೋದಂದ್ರೆ ಇಟ್ ವಾಸ್ ಲೈಕ್. ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಿದ್ರು ಅವರು? Manage is like ups and downs. It's like, you know, starting first day is like I was full of tension tara. ನಾನು ಅವಳ ಜೊತೆನೇ ಇದ್ದು I was just making like ಕ್ರಿಯೇಟ್ ಮಾಡಿದ್ವಿ ಕಾನ್ಫಿಡೆನ್ಸ್ ನ. ನೋಡೋದು ಇಟ್ ಇಸ್ ಪಾಸಿಬಲ್, ಓನ್ಲಿ ಥಿಂಗ್ ಇಸ್ ಜಸ್ಟ್ ಇನ್ ಫೋಕಸ್ಡ್ ಆಗಿರ್ಬೇಕು. ಇನ್ನು ಇರೋದು 3 days. ಸೊ ಈ ಫಸ್ಟ್ ಡೇ ನಮ್ಗೆ ಇದೆ. ಈ ಫಸ್ಟ್ ಡೇ ಇಫ್ ಯು ಗಿವ್ ಯುವರ್ 100%, ನಾಳೆ ನಾಡ್ದು ಇಟ್ ವಿಲ್ ಬಿಕಮ್ ಮಚ್ ಈಸಿಯರ್. ಸೊ ಐ ಯೂಸ್ ಟು ಪ್ರಿಪೇರ್ ಹರ್ ಮೆಂಟಲಿ ಫಸ್ಟ್. ಮತ್ತೆ ಕೂತ್ಕೊಂಡು ಬಿಕಾಸ್ ಫಾರ್ ಹರ್ ವೆನ್ ಐ ವಾಸ್ ವಿತ್ ಹರ್ ಅವಳಿಗೆ ಕಾನ್ಫಿಡೆನ್ಸ್, ಅಮ್ಮ ಇದ್ದಾರೆ ನನ್ನ ಜೊತೆ, ನಾನು ಏನಾದ್ರೂ ಅವಳಿಗೆ ಹೇಳಿದ್ರೆ ಇಟ್ ವಾಸ್ ಲೈಕ್ ಓಕೆ ಸೊ ಆಗುತ್ತೆ. ಕೆಲವು ಸಲ ಅವಳಿಗೆ ಮೆಂಟಲಿ ಶಿ ಯೂಸ್ ಟು ಥಿಂಕ್ ಇದು ಆಗಲ್ಲ, ಆದ್ರೂ ಅಮ್ಮ ಸುಮ್ಮನೆ ನನಗೆ ಏನೋ ಒಂದು ಮೋಟಿವೇಟ್ ಮಾಡೋಕ್ಕೆ ಅಮ್ಮ ಹೇಳ್ತಿದ್ದಾರೆ, ಬಟ್ ಆದ್ರೂ ಅವಳು 100% ಅವಳು ಕೊಡ್ತಿದ್ಲು ಪಾಪ. ಸೊ ನಾನು ಹೇಳ್ತಿದ್ದೆ ಕೆಲವು ವಿಷಯದಲ್ಲಿ ಅವಳು ಒಂದೊಂದ್ಸಲ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡದೆ ಸ್ಟೇಜ್ ಮೇಲೆ ಕೆಲವು ಏನಾದರೂ ಮಿಸ್ ಆಗಿದ್ದು ದಿವಸ ಇದೆ, ಆವಾಗ ನಾನು ಹೇಳ್ತಿದ್ದೆ, ನೋಡು ಆರಾಧ್ಯ ನಾನು ಹೇಳಿದ್ದೆ ನೀನು ಮಾಡಿಲ್ಲ, ಈ ಥರ ಆಗಿದೆ ನೋಡು, ಸೊ ನೀವು ಅಂಡರ್ಸ್ಟ್ಯಾಂಡ್ ನಾನು ಯಾಕೆ ಹೇಳ್ತಿದ್ದೀನಿ. ಸೊ ಎಲ್ಲ ನಾನು ಹೇಳ್ತಿದ್ದು ಅರ್ಥ ಮಾಡ್ಕೊಳ್ತಿದ್ಲು. ಆ್ಯಂಡ್ ನಾನು ಯಾವುದಾದ್ರೂ ಮಾಡಿಲ್ಲ ಅಂದರೆ ಹೇಗೆ ಅದ್ರದ್ದು ಕಾನ್ಸಿಕ್ವೆನ್ಸ್ ಇರುತ್ತೆ ಅಂತ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಲೇಟರ್ ಶಿ ಕೇಮ್ ಟು ಅ ಸ್ಟೇಜ್ ಮೇಲೆ ನಾನು ಏನಾದರೂ ಹೇಳಿದ್ರೆ ಓ ಹೌದು ಇದೇನೋ ಸ್ವಲ್ಪ ಇಂಪಾರ್ಟೆಂಟ್, ಏನೋ ಸೀರಿಯಸ್ ಇದೆ, ನಾ ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್. ಸೊ ಹಾಗೆ ಮಾಡಿ so she also started understanding, and I think she just became definitely an amazing singer by the end of the show. Yeah. There is much more, ತುಂಬಾ ಅಂದ್ರೆ ಇನ್ನು ತುಂಬಾ ಕಲಿತಿದೆ, ಬಟ್ ಅವಳು ಯಾವ ಲೆವೆಲ್ ಇದ್ದು ಮತ್ತೆ ಯಾವ ಲೆವೆಲ್ ಬಂದು that is a huge difference. At the right stage fear ಏನು ಇರಲಿಲ್ಲ ಅವಳಿಗೆ? Lots. ಐ ಥಿಂಕ್ ಶೀಲ್ ಬಿ ದ ಬೆಟರ್ ಪರ್ಸನ್, ಬಟ್ ನಾನು ಅವಳ ಫಿಯರ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಸ್ಟೇಜ್ ಇನ್ನು ಹೋಗಬೇಕು ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದ ಹುಡುಗಿ ಇನ್ನು ಸ್ಟೇಜ್ಗೆ ಇನ್ನು ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಶೀಲ್ ಸ್ಟಾರ್ಟ್ ಆಲ್ ಸಾರ್ಟ್ ಆಫ್ ಹರ್ ವೀಕ್ನೆಸಸ್. ಅಂದರೆ ಒಂಥರ ಏನೋ ವಾಯ್ಸ್ ಕ್ರ್ಯಾಕ್ ಆಗಿರೋ ಥರ ಸಾಂಗ್ ಹಾಡುವಾಗ ಏನೋ ಪಿಚ್ ಹೋಗೋದು, ಆರ್ ವಾಮಿಟಿಂಗ್ ಸೆನ್ಸೇಷನ್ ಥರ ಹಾಡೋದು, ಮತ್ತು ಈ ಥರ ಬ್ರೆತ್ ಸ್ವಲ್ಪ ಶಾರ್ಟೇಜ್ ಥರ. ಸೊ ಅಮ್ಮ ಇದು ಬರ್ತಿಲ್ಲ, ಅದು ಬೇರೆ ಟಫ್ ಕಬಕಾಸ್ ಯಾವ್ದು ಕಷ್ಟ ಇದೆ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾಳೆ, ಅದು ಬರಲ್ಲ. ಸೊ ಅಮ್ಮ ಇದು ಬರ್ತಿಲ್ಲ, ನನಗೆ ಹೇಗೆ ಮಾಡ್ತೀನಿ ನಾನು ಸ್ಟೇಜ್ ಮೇಲೆ. ಆ್ಯಂಡ್ ದಟ್ ಟು
ದೇರ್ ವಾಸ್ ಎ ಡೇ, ನಾನು ಹೇಮಂತ್ ಸರ್ ಹತ್ರ ಹೇಳಿದೆ, ಸರ್ ಮನೆಯಲ್ಲಿ ನಿಮ್ಮ ಮುಂದೆ ಫುಲ್ ಬ್ಯಾಂಡ್ ಎಲ್ಲ ಚೆನ್ನಾಗಿ ಆಡ್ತಾಳೆ, ಸ್ಟೇಜ್ ಮೇಲೆ ಬಂದು ಭಯ ಅಂತ ಹೇಳ್ಬಿಟ್ಟು ಮೆಸಪ್ ಮಾಡ್ತಾಳೆ, ಏನ್ ಮಾಡೋದು ಅಂತ. ಪಾಪ ಅವ್ರಿಗೂ ಅರ್ಥ ಆಯ್ತು. ಅವ್ರು ಹೇಳ್ತಿದ್ರು, ಆರಾಧ್ಯ ನೋಡು, ಅಮ್ಮನ ಇದ್ ಮಾಡ್ಬೇಡ, ಟೆನ್ಷನ್ ಮಾಡ್ಬೇಡ, ನೀನ್ ಚೆನ್ನಾಗಿ ಹಾಡ್ತಿದ್ಯಾ, ಕಾನ್ಫಿಡೆನ್ಸ್ ಅಲ್ಲಿ ಹೋಗು ಸ್ಟೇಜ್ ಮೇಲೆ. ಅವ್ರದ್ದು ಒಂದು ಫೇವ್ರೆಟ್ ಡೈಲಾಗ್ ಇತ್ತು, ಹೇಳೋದು ಸೊ ಅದೆಲ್ಲ ಹೇಳುವಾಗ ಅಂದ್ರೆ ಎಲ್ಲೋ ಮತ್ತೆ ಅವಳ ಗುರುಗಳ ಹತ್ರ ಹೇಳಿದೆ, ಈ ತರ ಫಿಯರ್ ಹೇಗೆ ಫೇಸ್ ಮಾಡೋದು. ಸೊ ದೇ ಲೈಕ್ ಟೆಲಿಂಗ್, ಫಿಯರ್ ಅನ್ನೋದು ಎಲ್ರಿಗೂ ಇರುತ್ತೆ, ಎಲ್ರಿಗೂ ಸ್ಟೇಜ್ ಮೇಲೆ ಇದ್ದೇ ಇದ್ದಿದ್ದು, ಬಟ್ ಅದನ್ನು ಫೇಸ್ ಮಾಡಿ ಹೇಗೆ ನಾವು ಪರ್ಫಾರ್ಮ್ ಮಾಡ್ತೀವಿ ಅದನ್ನೇ ಇಲ್ಲಿ ನಾನು ಸೆಪರೇಟ್ ಆಗಿ ಯುನೀಕ್ ಆಗಿ ಮಾಡೋದು. ಸೊ ಹಾಗೆಂತ ಫಿಯರ್ ವಾಸ್ ಡೆಫಿನೆಟ್ಲಿ ಇದೆ. ಸ್ಟೇಜ್ ಅಲ್ಲಿ ಅನ್ಫರ್ಗೆಟೇಬಲ್ ಮೂಮೆಂಟ್ ಏನಾದ್ರು ಇದೆಯಾ? ಆಕ್ಚುಲಿ 3 ಅನ್ಫರ್ಗೆಟಬಲ್ ಮೂಮೆಂಟ್ಸ್. ಒಂದು ಟಿಕೆಟ್ ಟು ಫಿನಾಲೆ, ಆಮೇಲೆ ಗ್ರ್ಯಾಂಡ್ ಫಿನಾಲೆ ಮುಂಚೆ ನಾವು ನಮ್ಮ ಪೇಜಾವರ ಸ್ವಾಮಿ ಅವರಿಂದ ನನಗೆ ಶಾರದೆ ವಿಗ್ರಹ ಕೊಟ್ಟಿದ್ರು. ಇಟ್ಸ್ ಅ ವೆರಿ ಅನ್ಫರ್ಗೆಟಬಲ್ ಮೂಮೆಂಟ್. ಆಮೇಲೆ ಇನ್ನೊಂದು ಫಸ್ಟ್ ರನ್ನರ್ ಅಪ್ ಆದ ನಾನು, ಅಂದರೆ ಆ ಗ್ರ್ಯಾಂಡ್ ಫಿನಾಲಲ್ಲಿ ನಾನು ಫಸ್ಟ್ ರನ್ನರ್ ಅಪ್ ಆಗಿದ್ದೆ. ಈ ಫ್ಯಾಮಿಲಿ ರೌಂಡ್ ಅಂತ ಇರುತ್ತಲ್ವಾ, ಸೊ ಅವಾಗ ಫ್ಯಾಮಿಲಿಯಿಂದ ಯಾರಾದ್ರೂ ಬಂದು ಒಬ್ರು ಹಾಡ್ಬೇಕಾಗಿತ್ತು, ನಿಮ್ ಜೊತೆ ಯಾರು ಹಾಡಿದ್ರು? ನನ್ನ ಜೊತೆ ನಮ್ಮ ಅಪ್ಪ ಹಾಡಿದ್ರು. ಆ ಮೂಮೆಂಟ್ ಹೇಗಿತ್ತು? ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ವೆರಿ ಅನ್ಫರ್ಗೆಟಬಲ್. ಅದು ವೆರಿ ಅನ್ಫರ್ಗೆಟಬಲ್ ಮೂಮೆಂಟ್ ಬಿಕಾಸ್ ನಮ್ಮ ಅಪ್ಪನ ಜೊತೆ ಆ್ಯಂಡ್ he has a very, ಅಂದರೆ he plays instruments ಎಲ್ಲ, and he has a very good, ಅಂದರೆ he loves singing a lot. and ಅವರು ಕೆಲವು ಸಲ ನಂಗೆ ಹೇಳ್ತಾರೆ, ಹಿಂಗೆ ಹಾಡೋಣ, ಹಿಂಗೆ ರೀಲ್ ಮಾಡೋಣ. ಅವರು ಹಾಡ್ತಿದ್ರು, ಅವ್ರಿಗೆ ಪ್ರಾಕ್ಟೀಸ್ ಇತ್ತು. he did learn from a guru, but ಕೇಳಿ he knows little music. ಸೊ ಆಗ ಕಣಕಣದೆ ನಮ್ಗೆ ಸಿಕ್ಕಿತ್ತು. ಸೊ ಅದನ್ನು ಕೂರಿಸ್ಕೊಂಡು ಒಂದು ಸ್ವಲ್ಪ ಕಷ್ಟ ಸಾಂಗ್. ಸೊ ಅದೆಲ್ಲ ಡಿವೈಡ್ ಮಾಡೋದು ನಮ್ಮ ಅಪ್ಪಂಗೆ ಮರ್ತೋಗ್ತಿತ್ತು, ನಿನ್ ಪಾಠ ಇದ್ ನನ್ನ ಪಾಠ ಎಲ್ಲ. ಅದನ್ನೆಲ್ಲ ಪ್ರಿಪೇರ್ ಮಾಡಿ 1 by 1 ಎಲ್ಲ ಫುಲ್ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಬ್ಯಾಂಡ್ ರೆಸಲ್ಗೆಲ್ಲ ಅವರು ಸ್ವಲ್ಪ ತಾಳಕ್ಕೆ ಕಷ್ಟ ಆಗ್ತಿತ್ತು ನಮ್ಮ ಅಪ್ಪಂಗೆ. ಅದೆಲ್ಲ ಪ್ರಿಪೇರ್ ಮಾಡಿ ಶೂಟ್ಗೆ ಚೆನ್ನಾಗಿ ಬಂತು. ಅಪ್ಪನಿಗೆ ಮಕ್ಕಳೇ ಗುರು ಆದ್ಲು. ರಿಯಲಿ ಆ ಟೈಮಲ್ಲಿ ಅದೇ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಹಿ ವಾಸ್ ಲೈಕ್, ಸ್ಟೇಜ್ ಮೇಲೆ ಮೈಕ್ ಹಿಡ್ಕೊಂಡು ಹಿ ವಾಸ್ ಲೈಕ್ ಥಿಂಕಿಂಗ್, ಈಗ ಆಡ್ತೀನಿ ಹಾಗಾಡ್ತೀನಿ, ಹಿ ವಾಸ್ ಪ್ಲಾನಿಂಗ್ ಫಾರ್ ದಟ್. ಬಟ್ ಆ ಲರ್ನಿಂಗ್ ಅನ್ನೋದು ಲೇಟರ್ ಇನ್ನು 2 ದಿವಸ ಇರುವಾಗ ಆ ಟಫ್ನೆಸ್ ಅದು ಇಟ್ಸ್ ನಾಟ್ ದಟ್ ಈಸಿ. ಸ್ಟೇಜ್ ಮೇಲೆ ಇಟ್ಸ್ ನಾಟ್ ಲೈಕ್ ಸಿಂಗಿಂಗ್ ಸಿಟ್ಟಿಂಗ್ ಹಿಯರ್ ಅಟ್ ಹೋಮ್ ಅವ್ರ ಮೆಂಟರ್ ಮುಂದೆ ಹಾಡೋ ಇರೋ ಥರ ಅಲ್ಲ. ಸ್ಟೇಜ್ ಬೇರೆನೆ, ಆಡಿಯನ್ಸ್ ಚೇರ್ ಮಾಡ್ತಿರ್ತಾರೆ, ಜಡ್ಜಸ್ ಕೂತ್ಕೊಳ್ತಾರೆ, ಲೈಟಿಂಗ್ಸ್ ಎಲ್ಲ ಬರುವಾಗ ಅದ್ರದ್ದು ಫೀಲೇ ಬೇರೆ, ಫಿಯರ್ ಅದು ಇದು, ಬ್ರೆತ್ನೆ ಶಾರ್ಟ್ನೆಸ್ ಆಫ್ ಬ್ರೆತ್ ಆಗುತ್ತೆ. ಸೊ ಇವಳ ಜೊತೆ ಪಾಪ ಅವರಿಂದ ಇವಳ ಪರ್ಫಾರ್ಮೆನ್ಸ್ ಹಾಳಾಗಬಾರ್ದು ಅಂತ ಹಿ ಪುಟ್ ಇನ್ ಲಾಟ್ ಆಫ್ ಎಫರ್ಟ್. ಆಕ್ಚುಲಿ ಇಬ್ರು ಅವರನ್ನ ಮ್ಯಾನೇಜ್ ಮಾಡಿಗೆ ನನಗೆ ತುಂಬಾ ಆ ಟೈಮಲ್ಲಿ ಚಾಲೆಂಜಿಂಗ್ ಇತ್ತು. ಬಿಕಾಸ್ ಆ ಏಜ್ ಅಲ್ಲಿ ಆ ಮೆಮರಿ ಅನ್ನೋದು, ಆ ಫೋಕಸ್ ಅನ್ನೋದು, ಅಂದ್ರೆ ಇಟ್ ವಾಸ್ ಲೈಕ್ ಓಕೆ ಐ ಕ್ಯಾನ್ ಡೂ ಅನ್ನೋ ತರ ಕಾನ್ಫಿಡೆನ್ಸ್ ಇತ್ತು. ಬಟ್ ಇಟ್ ಡಿಡ್ ಕಮ್ ಆನ್ ದ ಸ್ಟೇಜ್. ಸೊ ತುಂಬಾ ಹೇಮಂತ್ ಸರ್ ಕೂಡ ತುಂಬಾ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡಿ, ಸರ್ ಅದು ಚೆನ್ನಾಗಿದೆ. ಅಂಡ್ ದ ಬೆಸ್ಟ್ ಥಿಂಗ್ ವಾಸ್, ಹಾಡು ಆದ್ಮೇಲೆ ರಾಜೇಶ್ ಸರ್ ಹೇಳಿದ್ರು ದಟ್ ಅದೇ ಆರಾಧ್ಯ ಡ್ಯಾಡಿಗೆ ತುಂಬಾ ಯುನೀಕ್ ವಾಯ್ಸ್ ಅಂಡ್ ವೆರಿ ಗುಡ್ ವಾಯ್ಸ್. ಇಫ್ ಹಿ ವಾಸ್ ಟ್ರೈನ್ಡ್ ಪ್ರಾಪರ್ಲಿ ಯು ವುಡ್ ಹ್ಯಾವ್ ಬಿಕಮ್ ಅ ಗ್ರೇಟ್ ಸಿಂಗರ್ ಅನ್ನೋ ತರ ಕಮೆಂಟ್ ಕೊಟ್ರು. ಸೊ ದಟ್ ವಾಸ್ ಆಲ್ಸೋ ವೆರಿ ಅನ್ಫರ್ಗೆಟಬಲ್ ಕಮೆಂಟ್ ಆಕ್ಚುಲಿ. ಊರಲ್ಲಿ ರಿಯಾಕ್ಷನ್ ಹೆಂಗಿತ್ತು ಉಡುಪಿಯ ಹುಡುಗಿ? ಅವ್ರಿಗೆ ತುಂಬಾ ಖುಷಿ ಆಯ್ತು. ಎಲ್ಲ ಸಾಂಗ್ಸ್ ಎಸ್ಪೆಷಲಿ ನಾದಮಯ ಆದ್ಮೇಲೆ, ಬಿಕಾಸ್ ನಾದಮಯ ಕೃಷ್ಣ ದೇವರ ಸಾಂಗ್ ಅಂಡ್ ಉಡುಪಿಯ ಕೃಷ್ಣ ಅದು. ಸೊ ಎಲ್ರಿಗೂ ಅಂದ್ರೆ ದೇ ಆರ್ ವೆರಿ ಹ್ಯಾಪಿ ನೋಡುವಾಗ. ಸೆಲ್ಫಿ ತಗೋಣ ಆಮೇಲೆ ಕಂಗ್ರಾಟ್ಸ್ ಎಲ್ಲ ಹೇಳಿದ್ದು ತುಂಬಾ ಖುಷಿ ಆಯ್ತು. ಈ ಪಬ್ಲಿಕ್ ಒಪಿನಿಯನ್ ಅಂತ ಹೇಳಿದ್ಮೇಲೆ ಗುಡ್ಡು ಇರುತ್ತೆ, ಬ್ಯಾಡು ಇರುತ್ತೆ. ಸೊ ನೀವ್ ಅದನ್ನ ಹೇಗ್ ತಗೋತೀರಾ? ಅಂದ್ರೆ ಯೂಶಲಿ ನಮ್ಗೆ ಅಷ್ಟು ಬ್ಯಾಡ್ ಸಿಕ್ಕಿಲ್ಲ. ಅಂಡ್ ಬ್ಯಾಡ್ ಸಿಕ್ಕಿದ್ರು ವಿಲ್ ಟೇಕ್ ಇಟ್ ಆಸ್ ಅನ್ ಇನ್ಸ್ಪಿರೇಷನ್ ಅಂಡ್ ವಿಲ್ ಇಂಪ್ರೂವ್ ಅ ಲಾಟ್. ಇವ್ರು ವಿನ್ ಗುಡ್ ಇದು ಇವ್ರು ವಿನ್ ಆಗ್ಬೇಕಿತ್ತು, ಸೊ ಇವ್ರು ಯಾಕೆ ರನ್ನರ್ ಅಪ್ ಆದ್ರೆ ಆ ಥರ ಎಲ್ಲ ಥಾಟ್ಸ್ ಬರುತ್ತಲ್ಲ ಜನಗಳಿಗೆ. ಅಂದ್ರೆ ಜನರದ್ದು ಜಡ್ಜ್ಮೆಂಟೇ ಬೇರೆ ಇರುತ್ತೆ, ಸೊ ಅಲ್ಲಿ ಕೂತು ಜಡ್ಜ್ಮೆಂಟ್ ಕೊಡೋದೇ ಬೇರೆ ಇರುತ್ತೆ. ಆದ್ರೆ ನಿಮ್ಗೆ ಏನಾದ್ರು ಫೀಲ್ ಆಗಿದ್ಯಾ? ಹೌದು, ಬಟ್ ಸರಿಗಮಪ ಮೇನ್ ಜಡ್ಜಸ್ ಡಿಸೈಡ್ ಮಾಡೋದು, ನಾವು ಹೋಗಿ ಏನು ಹೇಳಕ್ಕಾಗಲ್ಲ. ಪಬ್ಲಿಕ್ ಒಪಿನಿಯನ್ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಸೊ ಆಗ ಅಫ್ಕೋರ್ಸ್ ಪೀಪಲ್ ಎಲ್ಲ ಕಡೆ ಮೀಟ್ ಮಾಡುವಾಗ ದೇ ವಿಲ್ ಫೀಲ್, ದೇ ವಿಲ್ ಟೆಲ್ ಹಿಂಗಾಗಿತ್ತು ಯಾಕೆ ಅಂತ ಎಲ್ಲ ಹೇಳ್ತಾರೆ. ಬಟ್ ನೋ ಚಾಯ್ಸ್. ಬಟ್
ಎಲ್ಲ ಬ್ಯಾಡ್ ಕಮೆಂಟ್ಸ್ ಸಿಕ್ಕಿದ್ರು ವಿಲ್ ಟೇಕ್ ಇಟ್ ಆಸ್ ಅನ್ ಇನ್ಸ್ಪಿರೇಷನ್, ಮೋಟಿವೇಟ್ ಮಾಡ್ತೀವಿ, ಡಿಮೋಟಿವೇಟ್ ಮಾಡಲ್ಲ. ಆಮೇಲೆ ಗುಡ್ಡು ಅದರಿಂದನೂ ಇಂಪ್ರೂವ್ ಮಾಡ್ತೀವಿ, ಎಲ್ಲ ಇಂಪ್ರೂವ್. ವಿನ್ ಆಗ್ತೀರಿ ಅನ್ನುವಂಥ ಒಂದು ಹೋಪ್ಸ್ ಇತ್ತಾ, ವಿನ್ ಆಗ್ಬೋದು ನಾನು ಅಂತ ಹೇಳಿ? ಅಫ್ಕೋರ್ಸ್ ಇತ್ತು, ಅಫ್ಕೋರ್ಸ್. ಬಟ್ ಶಿವಾನಿ ಅಕ್ಕ ವಿನ್ನರು, ಶಿ ಹ್ಯಾಸ್ ಸಂಗ್ ವೆರಿ ವೆಲ್. ಐ ಹ್ಯಾವ್ ನೋ ಅಂದ್ರೆ ನಂಗೇನು ಇದಿಲ್ಲ, ಆದ್ರೆ ನಾನು ವಿನ್ನರ್ ಆಗಿಲ್ಲ ಅಂತ ಏನು ಜಲಸ್ ಏನಿಲ್ಲ. ಹೇಗಿತ್ತು ನಿಮಗೆ ಅಂದ್ರೆ ಇದು ಸರಿಗಮಪ ಶೋ ಅಲ್ಲಿ ಬೇರೆ ಕಾಂಟೆಸ್ಟೆಂಟ್ ಇರ್ತಾರಲ್ಲ, ಸೊ ಅವ್ರದ್ದು ಸಪೋರ್ಟ್ ಹೇಗಿತ್ತು? ಯಾ ಅಫ್ಕೋರ್ಸ್ ಚೆನ್ನಾಗಿತ್ತು. ಆ್ಯಂಡ್ ಸಾಂಗ್ಸ್ ಕೆಲವು ಸಲ ಬೇರೆ ಚೆನ್ನಾಗಿ ಬಂದಿಲ್ಲ ಅಂದರೆ ಬಂದು ಇಟ್ಸ್ ಓಕೆ ಚೆನ್ನಾಗಿ ಹಾಡೋಣ ನೆಕ್ಸ್ಟ್ ಟೈಮು ಅಂದರೆ ಎಲ್ಲ ಮೋಟಿವೇಟ್ ಮಾಡ್ತಿದ್ರು. ನೆಕ್ಸ್ಟ್ ಸರಿಗಮಪಕ್ಕೆ ಯಾರಾದರೂ ಹೋಗಿದಾರೆ, ಅವ್ರಿಗೆ ಏನು ಹೇಳ್ತೀರಾ? ಅಫ್ಕೋರ್ಸ್ ಕೆಲವುದು ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಬಟ್ ಅದನ್ನು ಮೋಟಿವೇಶನ್ ಆಗಿ ತಗೊಳ್ಬೇಕು. ಆ್ಯಂಡ್ ವಿ ಹ್ಯಾವ್ ಟು ಇಂಪ್ರೂವ್ ಆ್ಯಂಡ್ ಚೆನ್ನಾಗಿ ಆಡಬೇಕು. ಮೇನ್ ಇಸ್ ಫೋಕಸ್. ಅಲ್ಲಿ ತುಂಬ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಬಟ್ ಮೇನ್ ಸಿಂಗಿಂಗ್ ಫೋಕಸ್ ಆಗಿರಬೇಕು. ಮುಂದೆ ಏನಾಗಬೇಕು ಅಂತ ಆಸೆ ಇದೆ? ಅಫ್ಕೋರ್ಸ್ ವರ್ಸಟೈಲ್ ಪ್ಲೇಬ್ಯಾಕ್ ಸಿಂಗರು, ಎಲ್ಲ ಲ್ಯಾಂಗ್ವೇಜಸಲ್ಲಿ ಹಾಡಬೇಕು ಅಂತ ತುಂಬ ಆಸೆ ಇದೆ. ನಿಮಗೆ ಮ್ಯಾಮ್ ಮಗಳನ್ನ ಹೇಗೆ ನೋಡಬೇಕು ಅಂತ ಆಸೆ ಇದೆ? ಈಗ ಅಂದರೆ ಅವ್ರ ಸಿಂಗಿಂಗ್ ಅಲ್ಲಿ ಒಂದು ಒಳ್ಳೆ ಲೆವೆಲ್ಗೆ ರೀಚ್ ಆಗಬೇಕು ಅಂತ ಆಸೆ ಇದೆ. ಒಳ್ಳೆ ಒಳ್ಳೆ ಸಿಂಗಿಂಗ್ ಪ್ರಾಜೆಕ್ಟ್ ಸಿಗಬೇಕು, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ ಇದೆ. ಆ್ಯಂಡ್ ಅದೇ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಅವಳಿಗೆ ಒಂದು ಹೇಗಿರುತ್ತೆ ಆ ಆಪರ್ಚುನಿಟಿ ಸಿಕ್ಕಿದ್ರೆ, ಯು ನೋ ವಾಟ್ ಶಿ ಈಸ್ ಲ್ಯಾಕಿಂಗ್ ಆ್ಯಂಡ್ ವಾಟ್ ಶಿ ಹ್ಯಾಸ್ ಟು ವರ್ಕ್ ಆನ್ ಅನ್ನೋದು. ಆ್ಯಂಡ್ ಅದಲ್ಲದೆ ಮೇನ್ ನಾನು ಫೋಕಸ್ ಮಾಡ್ತಾ ಇರೋದು ಅವಳದ್ದು ಫೌಂಡೇಶನ್. ಇನ್ನೂ ಸಿಂಗಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಅವಳಿಗೆ ಕಲಿಯೋದಿದೆ, ಹೆಚ್ಚು ಮಾಡಬೇಕು ಆ್ಯಂಡ್ ಜಾಸ್ತಿ ಕಲಿಯೋಕೆ. ಫೌಂಡೇಶನ್ ಫಾರ್ ಹರ್ ಏಜ್, ವಾಟ್ ಈಗ ಏನು ಕಲ್ತಿದ್ದಾಳೆ ಅದು ಅವಳ ಏಜ್ಗೆ ಬೇಕಾಗಬೇಕು. ಆದರೆ ಇನ್ನೂ ಸಾಧನೆ ಮಾಡಬೇಕಂದ್ರೆ ತುಂಬಾ ಕಲಿಯೋಕ್ಕಿದೆ. ಸೊ ಅದು ಗುರುಗಳ ಗೈಡೆನ್ಸ್ ಅಲ್ಲಿ ಅವಳು ಕಲಿಬೇಕು, ತುಂಬಾ ತುಂಬಾ ಸಾಧನೆ ಮಾಡಬೇಕು. ಅದ್ರ ಜೊತೆಗೆ ಅವಳು ಅಕಾಡೆಮಿಕ್ಸ್ ಅಲ್ಲಿ ಕೂಡ ಒಂದು ಯಾವ್ದಾದ್ರು ಸಾಧನೆ, ಅವಳಿಗೆ ಯಾವುದು ಇಂಟ್ರೆಸ್ಟ್ ಇದೆಯಾ ಅದರಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಎಜುಕೇಶನ್ ಕಮ್ ಸಿಂಗಿಂಗ್ ಶಿ ಹ್ಯಾಸ್ ಟು ಮ್ಯಾನೇಜ್ ಅನ್ನೋ ಆಸೆ ಇದೆ. ಆ್ಯಂಡ್ ಹೋಪಿಂಗ್ ಫಾರ್ ಅ ಗ್ರೇಟ್ ಫ್ಯೂಚರ್ ಫಾರ್ ಹರ್. ಆಬ್ವಿಯಸ್ಲಿ ಚೆನ್ನಾಗಿ ಒಳ್ಳೆ ಫ್ಯೂಚರೇ ಸಿಗುತ್ತೆ ಅವಳಿಗೆ. ಅಂದರೆ ಟ್ಯಾಲೆಂಟ್ ಅನ್ನೋದು ಹೇಳ್ಕೊಂಡು ಬರಲ್ಲ, ಅದು ಪ್ರಾಕ್ಟೀಸ್ ಮಾಡ್ತಾನೆ ತುಂಬಾನೇ ಇಂಪ್ರೂವ್ ಆಗುತ್ತೆ ಅಂತ ನೋಡಿ. ಹೃದಯ ಇನ್ನಷ್ಟು ವೇದಿಕೆ ನಿಮ್ಮನ್ನ ಹೀಗೆ ಹರಿಸ್ಕೊಂಡು ಬರಲಿ, ಇನ್ನಷ್ಟು ಜಾಸ್ತಿ ಸಾಧನೆ ಮಾಡಿ. ಇಷ್ಟೊತ್ತು ನಮ್ಮ ಜೊತೆ ಅವರ ಮಾತುಗಳನ್ನು ಹಂಚಿಕೊಂಡು ಅವರ ಸಂಗೀತದ ಜರ್ನಿ ಬಗ್ಗೆ ನಮ್ಮ ಹತ್ರ ಮಾತಾಡಿದ್ದಕ್ಕೆ ಆರಾಧ್ಯ ಅವರಿಗೆ ಧನ್ಯವಾದಗಳು. ಹಾಗೆ ಪೂರ್ಣಿಮಾ ಮೇಡಮ್ ಅವರಿಗೂ ಥ್ಯಾಂಕ್ ಯು.